ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾರ್ಥ್ಯನ್ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಗತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾ ಲಸತು ಮಮರನ್ ಮಂಡಲೇ ಪುತ್ರರತ್ನಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋ ವಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ, ಕ್ಷೇತ್ರದಲ್ಲಿ ಸನ್ನಿಹಿತನಾದ ಭೂವರಾಹ ತದಭಿನ್ನನಾದ ಪರಮಾತ್ಮನ ರೂಪ ಅಂತ ಹೇಳಿದರೆ ಅದು ಶ್ರೀನಿವಾಸ. ಅವನ ಪಾದಕಮಲಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮದ್ ಭಾಗವತದ ಅನುವಾದವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿನ್ನೆವರೆಗೆ ಸೂರ್ಯವಂಶದ ರಾಜರ ಕಥೆಯನ್ನು ನಾವು ಶ್ರವಣ ಮಾಡ್ತಾ ಬಂದ್ವಿ. ಸೂರ್ಯವಂಶದಲ್ಲಿ ಅನೇಕ ಮಹಿಮಾನ್ವಿತರೂ ಇದ್ದಾರೆ,
ಸಂದೇಶವನ್ನು ತಂದುಕೊಟ್ಟವರು ಇದ್ದಾರೆ, ಮಾರ್ಗದರ್ಶನ ಮಾಡಿದವರು ರಾಜರು ಆ ವಂಶದಲ್ಲಿ ಬಂದಾರೆ ಅಂತ ನಾವು 2-3 ದಿವಸಗಳ ಕಾಲ ಅದನ್ನು ಶ್ರವಣ ಮಾಡ್ತಾ ಬಂದಿದ್ವಿ. ಅದರಲ್ಲಿಯೂ ಪರಮ ಪೂಜ್ಯರು ಶ್ರೀರಾಮ ಅಂತ ಇಟ್ಕೊಳ್ಬೇಕು. ಅವನ ಆದರ್ಶ, ಅವನ ನಾಮದ ಸ್ಮರಣೆ, ಎಷ್ಟು ಅವನಿಗೆ ಭಕ್ತರ ಮೇಲೆ, ಪ್ರಜೆಗಳ ಮೇಲೆ, ತಂದೆ ತಾಯಿಗಳ ಮೇಲೆ ಎಷ್ಟು ಭಕ್ತಿ ರಾಮನಿಗಿತ್ತು ಅನ್ನೋದನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಒಂದು ಪ್ರಸಂಗ ಹೇಳಿ ಚಂದ್ರವಂಶಕ್ಕೆ ಹೋಗೋಣ. ಹೌದು ಅಂತ ಅನಿಸ್ತದೆ, ಕಥೆಗಳನ್ನು ಅವಾಗವಾಗ ಕೇಳಬೇಕಂತ. ರಾಮನ ಕಥೆ, ಕೃಷ್ಣನ ಕಥೆ ಕೇಳ್ತಾ ಇರ್ಬೇಕಂತ. ಏನಾಗ್ತದೆ ಆ ಕಥೆ ಕೇಳೋದ್ರಿಂದ? ಮನಸ್ಸಿಗೆ ಉಲ್ಲಾಸ ಬರ್ತದಂತ. ಮೊದಲದು, ಜೀವನದಲ್ಲಿ ಜಿಗುಪ್ಸೆ ಹೊಂದಿರ್ತಾನಲ್ಲ ಮನುಷ್ಯನಿಗೆ ಏನಾಗ್ಬಿಡ್ತದೆ, ಸಂಸಾರದಲ್ಲಿ ಜಿಗುಪ್ಸೆ ಹೊಂದುವ ಸಮಯಗಳು ಜಾಸ್ತಿ ಬರ್ತಾವಂತ. ಮನುಷ್ಯ ಜಿಗುಪ್ಸೆಗೊಳಗಾಗ್ಬಿಡ್ತಾನೆ. ಬೇಡ, ಸಾಕು, ಇಷ್ಟೇ ಸಾಕು, ಹೀಗೆ ಇರ್ತೀನಿ, ಹೀಗನಿಸ್ತಿರ್ತದ ಮನಸ್ಸಿಗೆ. ಅದು ಹೋಗ್ಲಾಡ್ತದಂತೆ ರಾಮನ ಕಥೆ ಕೇಳೋದ್ರಿಂದ. ನಿನ್ನೆ ಹೇಳಿದ್ದೀನಿ, ಚಿಗುರ್ತು ಪಕ್ಷಿಯ ರೆಕ್ಕೆ ಅಂತ ಹೇಳಿದ್ದೆ. ರಾಮಾಯಣ ಅರ್ಧ ಆದ ರಾಮಾಯಣ ಶ್ರವಣ ಮಾಡಿದ್ರೇನೆ ಆ ಪಕ್ಷಿಯ ರೆಕ್ಕೆ ಚಿಗುರಿ ಮತ್ ಹೇಳು ಅಂತ ಕೇಳಿ ಸಂಪೂರ್ಣ ರೆಕ್ಕೆಯನ್ನ ಚಿಗುರಿಸಿಕೊಂಡು ಆಮೇಲೆ ಆ ಇದ್ದ ಕಪಿಗಳೆಲ್ಲ ಆ ಪಕ್ಷಿಗೆ ಹೇಳಿದ್ರಂತೆ, ನೋಡು ಪಕ್ಷಿ, ನಾವೆಲ್ಲ ಸೀತೆಯನ್ನು ಹುಡ್ಕೊಂಡು ಬಂದಿದ್ದೇವೆ ಇಲ್ಲಿ ಹುಡುಕ್ಲಿಕ್ಕೆ ಅಂತ ಹೇಳಿ. ನಿನ್ನ ಕಣ್ಣು ಬಹಳ ಸೂಕ್ಷ್ಮದ್ದನ್ನು ಗ್ರಹಿಸ್ತದೆ, ಮೇಲೆ ಹಾರಿ ಸೀತೆ ಎಲ್ಲಿದ್ದಾಳೆ ಅನ್ನೋದನ್ನು ಸೂಚನೆ ಕೊಡು ಅಂತ ಕೇಳ್ಕೊಂತಂತ. ಆಮೇಲೆ ಅದೇ ಗೃಧ್ರ, ಅದು ಹದ್ದಿನ ಕಣ್ಣು ಬಹಳ ಸೂಕ್ಷ್ಮ. ರೆಕ್ಕೆ ಇಲ್ಲದೆ ಇರುವ ಆ ಪಕ್ಷಿಯ ರೆಕ್ಕೆ ಚಿಗುರಿ ರೆಕ್ಕೆ ಬಂದು ಮೇಲೆ ಹಾರಿ ಸೀತೆ ಅಲ್ಲಿದ್ದಾಳೆ ಅಂತ ಸಂದೇಶ ಕೊಡ್ತಂತೆ. ಹಾಗಾದ್ರೆ ನಾವೇನ್ ಸಾರಾಂಶ ಅರ್ಥ ಮಾಡ್ಕೊಳ್ಬೇಕು? ಬರೀ ಕಥೆ ಅಲ್ಲ ಇದು, ತುಂಬಾ ಸಾರಾಂಶ ಅಡಗಿದೆ ಈ ಕಥೆಯಲ್ಲಿ. ಹೇಳಲಿಕ್ಕೆ ನಿನ್ನೆ ಆಗ್ಲಿಲ್ಲ, ಆದ್ರಿಂದ ಇವತ್ತು ತಗೊಳ್ತಾ ಇದ್ದೇನೆ. ಇಲ್ಲದೆ ಇರುವ ರೆಕ್ಕೆ ಚಿಗುರ್ತು ಅಂತಂದ್ರೆ ನಾವು ಜಿಗುಪ್ಸೆಯಲ್ಲಿದ್ದವರು ಬದುಕಬೇಕು ಅಂತ ಮತ್ತೆ ನಮ್ಮ ರೆಕ್ಕೆಗಳು, ಮನಸ್ಸಿನ ಅಭಿಲಾಷೆಗಳು ಚಿಗುರ್ತಾವಂತ. ಆಮೇಲೆ ಅದೇ ಪಕ್ಷಿ ಉನ್ನತ ಸ್ಥಾನಕ್ಕೆ ಹಾರ್ತು ಅಂದ್ರೆ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವಂತ. ಕಂಡದ್ ಯಾರನ್ನ? ಮಾತೆಯನ್ನ. ಹಾಗೆ ನಾವು ಕೂಡ ಲಕ್ಷ್ಮೀದೇವಿ ಸೀತಾಮಾತೆ ತಾಯಿಯ ಅನುಗ್ರಹದಿಂದ ಪರಮಾತ್ಮನನ್ನ ಕೊಂಡು ಒಂದಿಲ್ಲ ಒಂದು ದಿವಸ ಒಳ್ಳೆ ಲೋಕಕ್ಕೆ ನಾವು ಹೋಗ್ತೇವೆ. ಅದು ರಾಮಾಯಣದ ಶ್ರವಣದಿಂದ. ಎಂಥ ಸಂದೇಶ ಇದೆ ನೋಡ್ರಿ. ನಿನ್ನೆವರೇ ಚಿಗುರುತು ಅಂತ ಇಷ್ಟು ಹೇಳಿಬಿಟ್ಟೆ. ಚಿಗುರುತು ಅಷ್ಟೇ ಅಲ್ವೋ, ಅದರ ಮರ್ಮ ಹೀಗಿದೆ ಅಂತ ಅನುಸಂಧಾನ ಮಾಡ್ರಿ ಅಂತ. ರಾಮನ ಸಂದೇಶ ಹೀಗಿದೆ, ಕಥೆಯ ಸಂದೇಶ ಹೀಗಿದೆ. ಒಂದು ಪ್ರಸಂಗ ಮೈಯೆಲ್ಲ ರೋಮಾಂಚನ ಆಗ್ತದೆ, ಅದನ್ನು ಹೇಳಿ ಮುಂದೆ ಹೋಗೋಣ. ಇಡೀ ರಾಮಾಯಣ ಮುಗೀತಲ್ಲ, ಎಲ್ಲ ರಾಮಾಯಣ ಅವತಾರದ ಎಲ್ಲ ಕಾರ್ಯನೂ ಮುಗಿದೋಯ್ತು. ಇನ್ನು ಅವರವರ ಲೋಕಕ್ಕೆ ಹೋಗ್ಬೇಕು. ಯಾರ್ಯಾರು ಅವತಾರ ಮಾಡಿದ್ದಾರೆ ಅವ್ರವ್ರ ಲೋಕಕ್ಕೆ ಹೋಗ್ಬೇಕು. ಬ್ರಹ್ಮದೇವ್ರ ಕಡೆ ಲಿಸ್ಟ್ ಇತ್ತಂತ, ಮತ್ತೆ ಯಾರಾದ್ರೂ ಒಬ್ರು ಲಿಸ್ಟ್ ಮಾಡ್ಲೇಬೇಕಲ್ಲ. ಬ್ರಹ್ಮದೇವ್ರ ಹತ್ರ ಇರೋ ಲಿಸ್ಟನ್ನ ಒಬ್ಬೊಬ್ರು ಬಂದಾಗೆಲ್ಲ ರಾಮ ನಿಂತಿದ, ರಾಮನಿಗೆ ಹೇಳ್ತಿದ್ರಂತ, ರಾಮ ಹೀಗೆ ಹೀಗೆ ಪರಿಚಯ. ರಾಮ ಅಂದ, ಇವನಿಗೆ ಅಲ್ಲಿ ಕಳಿಸು, ಇವನಿಗೆ ಈ ಲೋಕ ಕೊಡು, ಇವನಿಗೆ ಈ ಉಡುಗೊರೆ ಕೊಡು, ಇವನಿಗೆ ಹಿಂಗ್ ಮಾಡು, ಅವನಿಗೆ ಒಳ್ಳೆ ಕೊಡು, ಅವನು ಹಂಗ್ ಮಾಡು, ಯಾಕಂದ್ರೆ ಈ ಸೇವೆ ಮಾಡ್ಯಾನೆ, ಈ ಸೇವೆ ಮಾಡ್ಯಾನೆ. ಒಬ್ಬೊಬ್ಬರನ್ನ ಒಂದೊಂದ್ ಕಡೆ ಕಳಿಸ್ತಿದ್ನಂತ. ಅದೇ ಲಿಸ್ಟಿನ ಒಳಗೆ ಕೈಕೇಯಿ ಲಿಸ್ಟ್ ಬಂತಂತ. ನೋಡ್ರಿ ಹೇಗಿದೆ. ಆ ಬ್ರಹ್ಮ ಸ್ವಲ್ಪ ಮುಖ ಗಂಟು ಮಾಡಿ ಹೇಳಿದ್ನಂತ, ರಾಮ ಕೈಕೇಯಿಗೆ ಯಾ ಲೋಕ ಕೊಡಬೇಕು ಅಂತ ಕೇಳಿದ್ನಂತ. ನೋಡ್ರಿ,
ಎಂಥ ಮನೋಭಾವ ಇತ್ತು ರಾಮಂದು ಅಂತ ಇದರಿಂದ ಗೊತ್ತಾಗ್ತದೆ. ರಾಮ ಕೈಕೇಯಿಗೆ ಯಾವ ಲೋಕ ಕೊಡ್ಲಿ, ಅಕ್ಕಿದು ಲಿಸ್ಟ್ನಾಗ ಹೆಸರು ಬಂದದ, ಅಕ್ಕಿನೂ ಅವತಾರ ಮಾಡ್ಯಾಳಲ್ಲ ಅಂದಂತ. ಮೇಲಿಂದ ತಳಗ್ ಬಂದಿದ್ದಾಳೆ. ರಾಮ ತತ್ಕಾಲದಲ್ಲೇ ಕೈಕೇಯಿ ಅಂತ ಕಿವಿಗೆ ಬಿದ್ದ ಕ್ಷಣದಲ್ಲೇ ಅವಳು ನೋಡು, ಅಲ್ಲಿ ಒಂದು ಮೋಕ್ಷದಲ್ಲಿ ಅವಳಿಗೆ ಆನಂದ ಉದ್ರೇಕ ಆಗ್ಬೇಕು ಅಂತ ಸ್ಥಳಕ್ಕೆ ಕಳಿಸವಳನ್ನ ಅನ್ನಂತ ರಾಮ. ಬೆಚ್ಚಿ ಬೀಳ್ತಾನ ಬ್ರಹ್ಮ. ಒಂದು ಸಲ ಹಲ್ಲು ಕಟ್ಟದೆ ಹೇಳಿದ್ನಂತ, ನಿನ್ನ ಕಿವಿ ಮಬ್ಬಾಗಿರ್ಬೇಕು, ಭೂಲೋಕಕ್ಕೆ ಬಂದಿ, ಸ್ವಲ್ಪ ಮಬ್ಬು ಜಾಸ್ತಿ ಭೂಲೋಕಕ್ಕೆ ಬಂದ್ರೆ ಜನ, ನಿನಗೆ ಹಂಗೇನಾರ ಕಿವಿ ಸ್ವಲ್ಪ ಏನಾದ್ರೂ ಕೇಳಿಸ್ತಾ ಇತ್ತೋ ಇಲ್ಲೋ, ನಾ ಹೇಳಿದ್ದು ಕೈಕೇಯಿನ ಅಂತ ಕಿವ್ಯಾಗಂದಂತ. ರಾಮ ಅಂದ, ಅಷ್ಟೇನ್ ನಾ ಏನು ಮಬ್ಬಾಗಿಲ್ಲ, ನಿನ್ನಷ್ಟೇನಂತರೂ ಸರ್ವಥಾ ಮಬ್ಬ ಅಲ್ಲ ನಾನು ಅಂದಂತ. ಯಾಕೆ, ನನಗೆ ಗೊತ್ತು ನೀ ಕೈಕೇಯಿ ಹೆಸರು ಹೇಳಿ ಅಂತಲೇನೆ, ಅದಕ್ಕೆ ಅವಳನ್ನ ಅಲ್ಲಿ ಕೊಡು ಅಂತ ಹೇಳಿ. ಯಾಕೆ ಹಾಗೋ, ನಿನ್ನನ್ನು 14 ನೆನಪು ಮಾಡ್ಕೋರು, 14 ವರ್ಷ ಕಾಡಿಗೆ ಕಳಿಸಿದ್ಲು, ಸಿಂಹಾಸನ ಇಲ್ಲ ಅಂತ ಮಾಡಿದ್ಲು, ದುಃಖ ಬರೋ ಹಾಗೆ ಮಾಡಿದ್ಲು, ತಂದೆ ಹೋಗೋ ಹಾಗಾಯ್ತು, ಭರತ ಅತ್ತ, ಲಕ್ಷ್ಮಣ ಅತ್ತ, ಅಲ್ಲಿ ಎಲ್ಲರೂ ಗೋಗರದ್ರಲ್ಲೋ, ಇಡೀ ಊರಿನ ಜನ ದುಃಖ ಪಡೋ ಹಾಗೆ ಮಾಡಿದ್ಲಲ್ಲೋ ಈ ಕೈಕೇಯಿ, ಅಕ್ಕಿಗೇನೋ ಮೋಕ್ಷ ಕೊಡ್ತಿದಿ ರಾಮ ಅನ್ನುತ್ತೇವು ಬ್ರಹ್ಮ. ಆವಾಗ ರಾಮ ಅಂದ, ಅವಳನ್ ಏನಾದ್ರೂ ನನ್ನನ್ನು 14 ವರ್ಷ ಕಾಡಿಗೆ ಕಳಿಸದೇ ಇದ್ರೆ ರಾಮಾಯಣವೇ ಬರ್ತಿದ್ದಿಲ್ವೋ ಬ್ರಹ್ಮ ಅನ್ನಂತ. 14 ವರ್ಷ ಅವಳೇನು ನನ್ನನ್ನು ಕಾಡಿಗೆ ಕಳಿಸಿದ್ಲಲ್ಲ, ಅಲ್ಲಿ ಎಷ್ಟು ಋಷಿ ಮುನಿಗಳ ರಕ್ಷಣೆ ಆಯಿತು, ಅಲ್ಲಿ ಎಷ್ಟು ಋಷಿಗಳ ರಕ್ಷಣೆ, ಯಾಗಗಳು ನಡೆದುವು, ಯಾಗ ರಕ್ಷಣೆ, ಧರ್ಮದ ರಕ್ಷಣೆ, ಅಲ್ಲಿ ಎಂಥೆಂಥ ಕಾರ್ಯಗಳು ನಡೆದುವು, ದೈತ್ಯರ ಸಂಹಾರ, ರಾವಣಾದಿ ದೊಡ್ಡ 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 ದೈತ್ಯರ ಸಂಹಾರ ನಡೀತು. ಒಂದ್ ವೇಳೆ ನಾನೇನಾದ್ರೂ ಸಿಂಹಾಸನದಲ್ಲ ಕೂತ್ಕೊಂಡು ಬಿಟ್ಟಿದ್ದೆ ಅಂದ್ರೆ ಇದಾಗ್ತಿತ್ತೇನೋ ಬ್ರಹ್ಮ ಅನ್ನೋದು. ಎಂಥ ಮಾತು ನೋಡ್ರಿ. ಆದ್ರಿಂದ ಅಷ್ಟೇ ಅನ್ಕೊಳ್ಬೇಡ, ಬರೀ ಇಷ್ಟ ಮಾಡ್ಯಾಳ ರಾಮಾಯಣ ನಡೀತು, ರಾವಣ ರಾಕ್ಷಸರ ಸಂಹಾರ ಅಲ್ಲ, ಲಕ್ಷ್ಮಣನಂಥ ವಜ್ರನ್ ಕೊಟ್ಟಾಳೋ ಬ್ರಹ್ಮ, ನಿನಗೇನ್ ಗೊತ್ತು ಅನ್ನತ್ತು ನೋಡಿ. ಹೇಗಿದೆ ಎಂಥ ಮಾತು. ಲಕ್ಷ್ಮಣನನ್ನು ಕೊಟ್ಟವಳವಳು. ಹಾಗೆ ಇಷ್ಟು ಲಕ್ಷ್ಮಣನಲ್ಲ, ಲಕ್ಷ್ಮಣನ್ ಕೊಟ್ಟದು ಬೇರೆ. ಸುಮಿತ್, ನೀವೆಲ್ಲ ಹೂ ಹೂ ಅಂತಿರ್ತೀರಿ, ನಾನು ಹೂ ಅಂದ್ಬಿಡು. ಸುಮಿತ್ ಸಾಮಾನ್ಯಳಲ್ವೋ ಕೈಕೇಯಿ ಅಂತ ಆ ಮಾತು ಬ್ರಹ್ಮದೇವರಿಗೆ ಹೇಳಿ ಪರಮಾತ್ಮ ರಾಮ ಕೈಕೇಯಿಗೂ, ಅಂದ್ರೆ ನಮ್ಮ ವಿರೋಧಿಗಳಿದ್ರೂ ಕೂಡ ಅವರಲ್ಲಿ ಗುಣ ಕಾಣ್ತಿದ್ದಂತೆ ರಾಮ. ನಮ್ಮನ್ನು ವಿರೋಧ ಮಾಡ್ಲಿ, ಅವರಲ್ಲಿ ನಮ್ಮ ವಿರೋಧವೂ ಇರ್ಲಿ, ಅದರಲ್ಲಿ ಅವ್ರ ಒಳ್ಳೆಯ ಗುಣ ಇದೆಯಾ ಅದನ್ನ ಕಾಣ್ತಾ ಇದ್ದಂತ ರಾಮ. ಅಂಥ ಗುಣ ರಾಮನಲ್ಲಿತ್ತು. ಆದ್ದರಿಂದ ರಾಮನ ಚಿಂತನೆಯನ್ನ, ಸೂರ್ಯವಂಶದ ಚರಿತ್ರೆಯನ್ನು ಕೇಳ್ತಾ ಮುಂದೆ ಚಂದ್ರವಂಶ ಪ್ರಾರಂಭ ಆಗ್ತದೆ. ನಿನ್ನೆ ಹೇಳಿದ್ದೆ, ಅತ್ರಿ ಋಷಿಗಳು ಅಂದ್ರೆ ಪರಮಾತ್ಮನ ಮಗ ಬ್ರಹ್ಮ, ಬ್ರಹ್ಮನ ಮಗನೇ ಅತ್ರಿ ಮಗನೇ ಪುರೂರವ. ಬ್ರಹ್ಮ, ಅತ್ರಿ, ಚಂದ್ರ, ಬುಧ, ಪುರೂರವ, ಯಯಾತಿ, ನಹುಷ, ಹೀಗೆ ರಾಜರ ಸಂತತಿಯೇ ಅಲ್ಲಿ ಬರ್ತದೆ. ಅಲ್ಲಿ ಒಬ್ಬ ರಾಜನ ಕಥೆ ತುಂಬಾ ಮಾರ್ಮಿಕವಾಗಿ ತಿಳಿಸ್ತದೆ. ಕುರುರಾಜ ಅಂತ, ಕುರುವಂಶ, ಕುರುಕ್ಷೇತ್ರ ಅಂತ ಇವತ್ತಿಗೂ ಬಹಳ ಫೇಮಸ್ ಆಗಿದೆ. ಅವನು ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ನಾನು ಕೃಷಿಕನಾಗ್ತೀನಿ ಅನ್ನಂತವ. ಕೃಷಿಕನಾಗಿ ಬಿಡ್ತೀನಿ, ಭೂಮಿಯನ್ನ ಹೂಳ್ಲಿಕ್ಕೆ ಹೋಗ್ತೀನಿ ಅನ್ನಂತ. ಇಡೀ ನನ್ನ ರಾಜ್ಯದಲ್ಲಿ ಬರಗಾಲ ಬಂದು ಹೋಗಿದೆ, ಈ ಬರಗಾಲವನ್ನ ನಿವಾರಣೆ ಮಾಡ್ಲಿಕ್ಕೆ ನಾನೇ ನೇಗಿಲು ಹಿಡಿತೀನಿ ಅನ್ನಂತ. ನೋಡ್ರಿ ಹೇಗೆ ಸರಿ. ನೇಗಲು ಹಿಡಿಲಿಕ್ಕೆ ಏನ್ ಮಾಡ್ಬೇಕು? ನೇಗಲನ್ನ ಕಟ್ಟಬೇಕಲ್ಲ. ಅದಕ್ಕೆ ಕುರು ಸೀದಾ ಯಮಲೋಕಕ್ಕೆ ಹೋದ್ನಂತ. ಯಮದೇವ್ರ ಹತ್ರ ಇದ್ದ ಕೋಣವನ್ನು ಇಸ್ಕೊಂಡು ಬಂದಂತ. ನಿನ್ನ ವಾಹನ ಕೊಡು ಅಂತ ಇಸ್ಕೊಂಡು ಬಂದಂತ. ಸರಿ, ಎತ್ತಿಗೆ ಕಟ್ತಾರೆ, ಎತ್ತಿಗೆ ಕಟ್ಲಿಲ್ಲಂತವ. ಆ ಯಮನ ವಾಹನವನ್ನು ತಗೊಂಡು ಬಂದಂತ. ಇನ್ನೊಂದು ಬೇಕಲ್ಲ, ಅದಕ್ಕೆ ಆಲೋಚನೆ ಮಾಡಿ ರುದ್ರದೇವರ ಹತ್ರ ಹೋಗಿ ನಂದಿಯನ್ನು ಇಸ್ಕೊಂಡು ಬಂದಂತ. ನಂದಿಗೂ ಯಮನ ವಾಹನಕ್ಕೂ ಆ ನೇಗಿಲನ್ನು ಕಟ್ಟಿ ಹೂಳುತ್ತೇನೆ ಅಂತ ಹೊರಟ್ನಂತ.
ಹೋದಾಗ ಪರಮಾತ್ಮನೇ ತಳಗಿಳಿದು ಬಂದಂತ. ಏನೋ ಮಾರಾಯ, ಏನಾಗಿದೆ ನಿನಗೆ ಅಂತ ಕೇಳಿದ್ನಂತ. ನನಗೇನಾಗಿಲ್ಲ ಅಂದವ. ಮತ್ತ್ಯಾಕೆ ಈ ತರ ಮಾಡ್ತಿದ್ದೆ? ನೀನು ಕ್ಷತ್ರಿಯ ರಾಜ, ನಿನ್ನ ಕೆಲಸ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡಬೇಕು, ಇದು ಕಾರ್ಯ ನಿಂದು. ನೀವೊಂದು ನೇಗಿಲ ಹಿಡ್ಕೊಂಡು ನಿಂತಿಯಲ್ಲ, ಬಂಗಾರದ ನೇಗಿಲ ಹಿಡ್ಕೊಂಡಿದ್ನಂತ ಮಹಾರಾಯ. ನೇಗಿ ಬಿಡ್ತೀನಿ ಎಲ್ಲ ಈಗಿಂದ ಈಗಲೇ ಅಂತ. ಆವಾಗ ಪರಮಾತ್ಮ ಅಂದ, ನಕ್ನಂತೆ, ಏನ್ ಮಾತಾಡ್ತಿದ್ದಿ ಕುರು, ಏನಾಗಿದೆ ನಿನಗೆ ಅಂತ ಕೇಳಿದ್ನಂತ. ಏನಾಗ್ತದೆ ಪರಮಾತ್ಮ, ಬರಗಾಲ ಬಂದು ಹೋಗಿದೆ, ಎಲ್ಲ ಜನ ವಿಪರೀತ, ಸಜ್ಜನರು ಅಂತಾದವರು ಪರಿಸ್ಥಿತಿ, ಘೋರ ಪರಿಸ್ಥಿತಿ ಬಂದು ಹೋಗಿದೆ. ಆದ್ರಿಂದ ನಾನಿವತ್ತು ಸರಿಯಾಗಿ ಕೃಷಿಕನಾಗಿ ಆ ಬಿತ್ತುತ್ತೇನೆ ಬೀಜಗಳನ್ನ ಅಂತ ನಿಂತನಂತ. ಪರಮಾತ್ಮ ಅಂದ, ಮಹಾರಾಯ, ಎಲ್ಲಿ ಬರಗಾಲ ಬಂದಿದೆಯೋ ಬೇಕಾದಷ್ಟು ಪದಾರ್ಥಗಳು ಸಿಗ್ತಿದೆ, ಆಫರ್ ಮೇಲೆ ಆಫರ್, ಕಡಿಮೆ ಪದಾರ್ಥಗಳು ಬೇರೆ ಸಿಗ್ತಾ ಇದ್ದಾವೆ. ಏನ್ ಕಡಿಮೆ ಆಗಿದೆ? ಏನೂ ಕಡಿಮೆ ಆಗಿಲ್ಲ ಈ ಭೂಮಿಯಲ್ಲಿ. ನೀ ಏನ್ ಕಡಿಮೆ ಆಗಿದೆ ಅಂತ ಈ ತರ ಬಿತ್ತುತ್ತೇನೆ ಅಂತ ಹೊರಡ್ತಿದಿ ಅಂತ ಆ ರಾಜನಿಗೆ ಕೇಳಿದ್ರೆ, ರಾಜ ನೋಡ್ರಿ ಎಷ್ಟು ಆಲೋಚನೆ ಇತ್ತು ಚಂದ್ರವಂಶದ ರಾಜರಿಗೆ. ಅವ ಅಂದಂತೆ, ಧರ್ಮದ ಬೀಜ ಬಿತ್ತುತ್ತೀನಿ ಅಂದಂತ. ನೋಡ್ರಿ, ಕಡಿಮೆ ಆಗಿದ್ದು ಪದಾರ್ಥ ಅಲ್ವೋ ಪರಮಾತ್ಮ ಎಂಥ ಮಾತಾಡಿರ್ಲಿಕ್ಕಿಲ್ಲ. ಕುರು ರಾಜ ಪರಮಾತ್ಮನೊಟ್ಟಿಗೆ ಮಾತಾಡುವಾಗ ಆ ಮಾತಾಡಿದ್ನಂತ. ನೋಡ್ರ ಪರಮಾತ್ಮ, ನಾ ಬೀಜ ಬಿತ್ಲಿಕ್ಕೆ ಹೊರಟದ್ದು ಯಾವೋ ಹುರುಳಿ ಕಾಳನ್ನ, ಶೇಂಗಾ ಬಿತ್ಲಿಕ್ಕೆ ಹೊರಟಿಲ್ಲ, ಜ್ಞಾನದ ಬೀಜ ಬಿತ್ತಬೇಕಾಗಿದೆ. ಜ್ಞಾನದ ಬೀಜ, ಅಹಿಂಸೆ ಅನ್ನುವ ಬೀಜ, ಧರ್ಮ ಅನ್ನುವ ಬೀಜ, ಸತ್ಯ ಅನ್ನುವ ಬೀಜ, ಈ ಬೀಜ ಬಿತ್ಲಿಕ್ಕೆ ಹೊರಟಿದ್ದೀನಿ ಅಂದ್ಬಿಟ್ನಂತೆ ಆ ಕುರು. ಪರಮಾತ್ಮ ನಕ್ನಂತೆ, ಎಲ್ಲಿವೆ ಆ ಬೀಜಗಳು, ನನಗೇನ್ ಕಾಣಿಸ್ತಿಲ್ಲ ಅಂದಂತ. ನೋಡಿದ್ಯಾ, ಆ ಬೀಜಗಳು ಎಲ್ಲಿ? ಬೀಜ ಇದ್ರೆ ನೆಡಬೇಕು ನೀನು, ಬೀಜಗಳೇ ಕಾಣಿಸ್ತಿಲ್ಲ, ಅದನ್ನ ಎಲ್ಲಿ ನೆಡ್ತಿ? ಎಲ್ಲಿವೆ ಆ ಬೀಜ? ಅವಾಗ ಅಂದ, ನನ್ನ ಹತ್ರ ಒಂದು ಮೂಟೆ ಅದ ಅಂದಂತವ್. ನೋಡ್ರಿ, ಧರ್ಮದ ಬೀಜ, ಜ್ಞಾನದ ಬೀಜ, ಅಹಿಂಸಾ ಬೀಜ, ಎಂಥ ಮಾತಾಡ್ಲಿಕ್ಕಿಲ್ಲ, ಸತ್ಯದ ಬೀಜ, ಇದೆಲ್ಲದ ಪ್ರಾಮಾಣಿಕತೆಯ ಬೀಜ, ಇದೆಲ್ಲ ಬೀಜ ನನ್ನ ಹತ್ರ ಒಂದು ಮೂಟೆ ಇದೆ ಅಂದಂತೆ. ಎಲ್ಲಿದೆ ತೋರಿಸು ಅಂದ ಪರಮಾತ್ಮ. ತೋರ್ಸ, ಆ ಮೂಟೆ ತೋರಿಸು. ಆವಾಗ ಕುರು ಹೇಳಿದ್ನಂತ, ಕೈ ಎತ್ತಿ ತೋರಿಸಿದ್ನಂತ. ಕೈ ಎತ್ತಿ ತೋರಿಸಿದ್ರೆ ಅಲ್ಲಿ ನೋಡಿ, ಎಲ್ಲಿ ಏನ್ ಇಲ್ಲೇ ಇಲ್ಲ, ಅಲ್ಲಿ ನೋಡಬೇಡವ, ನನ್ನ ಕೈ ಕಡಿ, ಈ ಕಡಿದ್ರೆ ಒಂದು ಹನಿ ರಕ್ತ ಬರಲ್ಲ, ಬೀಜ ಉದುರ್ತದ ನೋಡ್ಬೇಕಾದ್ರೆ ಅಂದಂತ. ಎಂಥ ಮಾತು! ಚಂದ್ರವಂಶದ ಕುರುರಾಜನ ಮಾತು ಪರಮಾತ್ಮನೊಟ್ಟಿಗೆ ಮಾತಾಡುವಾಗ ಈ ಮಾತಾಡಿಬಿಟ್ನಂತೆ. ಆವಾಗ ಪರಮಾತ್ಮ, ಸರಿ ಹಾಗಾದ್ರೆ ಕೈ ಕಡಿತೀನಿ ಅಂತ ಕೈಯೇ ಕಡದ್ನಂತೆ. ಕುರುರಾಜನ ಕೈ ಕಡದ್ನಂತೆ, ಒಂದು ಹನಿ ರಕ್ತ ಬರಲಿಲ್ಲಂತೆ. ನೋಡಿದ್ರೆ ಅಲ್ಲಿ ಧರ್ಮದ ಬೀಜಗಳು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುವಂತೆ ಶರೀರದಿಂದ. ಕೈ ಕಡ್ದ, ತಲೆ ಕಡ್ದ, ಎಲ್ಲ ಕಡಿದ್ರೆ ಆ ಬೀಜಗಳೆಲ್ಲ ಉದುರಿ ಬೀಳ್ಲಿಕ್ಕತ್ತುವಂತೆ. ಆವಾಗ ಪರಮಾತ್ಮನಿಗೆ ಅಷ್ಟೇ ಭಲೇ ಕುರು ಅಂತಂದ. ಎಂಥ ದೃಷ್ಟಿ ನಿಂದು! ಹಾಗಾದ್ರೆ ಆ ಕಾಲದಲ್ಲಿ ಅಸತ್ಯ, ಹಿಂಸೆ, ಧರ್ಮದ ಕೊಲೆ, ಯಾವ ಧರ್ಮ ಲವಲೇಶ ಇಲ್ಲ. ಏನ್ ಧರ್ಮ ಅಂದ್ರೆ ಏನು? ಹಿಂದೆ ನಾರದರು ಭಾಗವತದ ಪ್ರಾರಂಭದಲ್ಲೇ ಹೇಳಿದ್ದಾರೆ, ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ. ಎಲ್ಲ ನಾರದರು ಸುತ್ತಿ ಬರುವಾಗ ಎಲ್ಲಿ ನೋಡಿದ್ರು ನಾಲ್ಕಿಲ್ಲ ಅಂತ ಹೇಳ್ಕೊಂಡು ಬಂದ್ರೋ ಇಲ್ವೋ? ಕೇಳಿರ್ತೀರಿ, ಸುಮ್ನೆ ಅವಾಗ ನೆನಪಾಗಲ್ಲ, ಈಗ ನೆನ್ಪು ಮಾಡಿಸ್ತೇವೆ. ಈಗ ಮುಖ ನೋಡಿದ್ರು ಒಂದ್ಸಲ ಹಿಂಗೆ ನಿಂತು ಬಿಡ್ತಾರೆ, ಗೊತ್ತೇ ಆಗಲ್ಲ ಯಾರಿಗೂ. ಕೇಳಿರ್ತೀರಿ, ನೆನಪು ಮಾಡಿಸ್ಬೇಕಾಗ್ತದೆ. ನಾರದರು ಭೂಲೋಕಕ್ಕೆ ಬಂದಾಗ ಹೇಗಿದ್ದಾರೆ ಅಂತ ಕಲಿಯುಗ ಪ್ರಾರಂಭ 260 ವರ್ಷ ಆಗಿತ್ತು. ಆವಾಗ ನಾರದರು ಭೂಲೋಕಕ್ಕೆ ಬಂದಿದ್ರು, ಕ್ಷೇತ್ರ ಸುತ್ತುತ್ತಾರೆ. ಎಲ್ಲ ಕ್ಷೇತ್ರ ಸುತ್ತಿದ್ರೆ ಮುಖ ಬೇಸರ ಆಯ್ತು. ಕೇಳ್ತಾರೆ, ಏನ್ರಿ ನಿಮ್ ಮುಖ ಹಿಂಗ್ಯಾಕಾಗಿದೆ ಅಂತ ಕೇಳ್ತಾರೆ. ಆವಾಗ ನಾರದರಂದ್ರು, ಎಲ್ಲಾ ಕಡೆ ಸುತ್ತಿದೆ, ಸುತ್ತಿ ಎಲ್ಲಿ ಸುತ್ತಿದ್ರು 4 ಇಟ್ಕೊಂಡಿಲ್ಲ ಈ ಜನ ಅಂದ್ರಂತೆ. ಯಾರೋ ಕೇಳಿದ್ರಲ್ಲ, ನಮ್ಮ ಊರಾಗ 3 ಬಿಟ್ಟವ್ರಿದ್ದಾರೆ, ಇದು 4 ಏನಿದು ಅಂತ ಕೇಳಿದ್ನಂತ. 3 ಬಿಟ್ಟವ್ರು ಬೇಕಾದಷ್ಟು ಸಿಗ್ತಾರೆ, ಈ 4 ಬಿಟ್ಟಾರಂತಿದ್ರಲ್ಲ ನಾರದ್ರೆ, ಅವು 4 ಯಾವವು ಅಂತ ಕೇಳಿದ್ರಂತ. ನೋಡಿ, 3 ಏನ್ ಹೇಳ್ಬೇಡ್ರಿ, ನಮ್ಗೆ ಗೊತ್ತವ, ನಾವು ಅವಾಗ ಹೋಗಿ ಬಿಟ್ಟಿರ್ತೀವಿ ಅಂತಾರ ಅವ್ರು.
ಅವು ನಾಟ್ಯಾವು ಅಂತ ಕೇಳಿದ್ರಂತೆ. ಅದೇ ಹೇಳಿದ್ದು ನಾರದರು, ಯಾರು ನಾಮಧಾರಣೆ ಮಾಡಿಕೊಂಡು ಕಚ್ಚಿ ಧಾರಣೆ ಮಾಡಿಕೊಂಡು ಅವಾಗ 7 o'clock ಬ್ಲೇಡ್ ಹಾಕೊಂಡು ನಾ ಧರ್ಮಿಷ್ಠ, ನಾನ್ ಆಚಾರವಂತ ಅಂತ ತೋರಿಸ್ತಾನಲ್ಲ, ಅದೇ ವ್ಯಕ್ತಿ ಧರ್ಮಾಚರಣೆ ಮಾಡ್ತಿಲ್ಲ ಅನ್ನಂತ. ನೋಡ್ರಿ ಹೇಗಿದೆ. ಸತ್ಯಂ ನಾಸ್ತಿ ತಪಶೌಚಂ ದಯಾ ದಾನಂ ನ ವಿದ್ಯತೆ. ಎಲ್ಲಿ ನೋಡಿದ್ರು ಸತ್ಯ ಇಲ್ಲ, ಎಲ್ಲಿ ನೋಡಿದ್ರು ಧರ್ಮ ದಯ ಇಲ್ಲ, ಶೌಚ ಇಲ್ಲ. ಸತ್ಯಂ ನಾಸ್ತಿ ತಪಸ್ಸಿಲ್ಲ, ಸತ್ಯ ನುಡಿಯೋರಿಲ್ಲ, ಶೌಚಾಚರಣೆ ಇಲ್ಲ, ತಪಸ್ಸಿಲ್ಲ, ದಾನ ಇಲ್ಲ. ನೋಡ್ರಿ ಹೇಗಿದೆ. ಇವು 4 ಧರ್ಮದ ಮೂಲ. ಇವನ್ನೇ ಬಿಟ್ಟಿದ್ದಾರೆ ಅನ್ನೋ ಬೇಸರ ನಾರದರಿಗಿತ್ತಂತ. ಆವಾಗ ಮತ್ತೊಂದು ಪ್ರಶ್ನೆ ಮಾಡಿದ್ರು ಅವರು, ಕೇಳಿರ್ತೀರಿ ನೀವು. ಸರಿ, ಈ 4 ಬಿಟ್ಟಾರಂದ್ರೆ ಮತ್ತೆ ಇನ್ನೇನ್ ಮಾಡ್ಲಿಕ್ಕತ್ತಾರ ಅಲ್ವಾ? 4 ಇಟ್ಕೊಳ್ಬೇಕು, 4 ಬಿಟ್ಟಾರಂದ್ರೆ ಇನ್ನೇನ್ ಮಾಡ್ಲಿಕ್ಕತ್ತಾರ? ಅದಕ್ಕೆ ಅವರೇ ಹೇಳಿದ್ರು, ಉದರಂಭರಿಣೋ ಜೀವಾಹ ವರಾಕಾ ಕೂಟ ಭಾಷಿಣ. ಹೊಟ್ಟೆಪಾಡಿಗಾಗಿ ಕ್ಷೇತ್ರಗಳನ್ನು ವಿನಿಯೋಗ ಮಾಡ್ಕೊಳ್ತಿದ್ರಂತ. ಎಂಥ ಕಾಲ ಬಂದಿತ್ತು. ನಾರದರ ಮುಖದಲ್ಲಿ ಯಾಕೆ ಬೇಸರ ವ್ಯಕ್ತ ಆಯಿತು ಅಂದ್ರೆ, ಕ್ಷೇತ್ರ ಸುತ್ತಿದ್ರೆ ಸಜ್ಜನರು ಅಂತ ಲೇಬಲ್ ಹಾಕೊಂಡಾರಲ್ಲ ಹಣಿ ಮೇಲೆ, ಅವರೇ ಈ 4 ಬಿಟ್ಟಿದ್ರಂತ. ಅದಕ್ಕೆ ಬೇಸರ ಆಗಿತ್ತು ಅವ್ರಿಗೆ. ಉದರಂ ಮತ್ತಿನ್ನೇನ್ ಮಾಡ್ತಿದ್ರು? ಹೊಟ್ಟೆಪಾಡಿಗಾಗಿ ಕ್ಷೇತ್ರಗಳನ್ನು ವಿನಿಯೋಗ. ಉದರಂಭರಿಣೋ ಜೀವಾಹ ವರಾಕಾ ಕೂಟ ಭಾಷಿಣ. ಹೊಟ್ಟೆಪಾಡಿಗೆ ಕ್ಷೇತ್ರಗಳನ್ನು ವಿನಿಯೋಗ ಮಾಡಿಕೊಳ್ಳುವಂತಹ ಪ್ರಸಂಗ ಬಂದಿದೆ ಈಗ ತಾನೇ ಪ್ರಾರಂಭ ಆದ ಕಲಿಯುಗದಲ್ಲಿ ಅಂತ ನಾರದರಿಗೆ ಬೇಸರ ಆಗಿತ್ತು. ಹಾಗಾದ್ರೆ ಸೂರ್ಯವಂಶದ ಚಂದ್ರವಂಶದ ರಾಜ ಕುರು ಮಾತಾಡ್ತಿದ್ದಾನೆ ಪರಮಾತ್ಮ, ಎಲ್ಲಿ ನೋಡಿದ್ರು ಸತ್ಯ ಇಲ್ಲ, ಸತ್ಯದ ಬೀಜವನ್ನು ಬಿತ್ತಲಿಕ್ಕೆ ಹೊರಟೀನಿ ಇನ್ನಂತ. ಎಲ್ಲೆಲ್ಲಿ ನೋಡಿದ್ರು ಅಧರ್ಮ ತಾಂಡವವಾಡ್ತಾ ಇದೆ. ಆ ಅಧರ್ಮ ತಾಂಡವ ಆಡ್ತಿದೆಯಲ್ಲ, ಧರ್ಮದ ಸ್ಥಾಪನೆ ಬೀಜ ಬಿತ್ತಲಿಕ್ಕೆ ಹೊರಟಿದೆ ನಾನು ಪರಮಾತ್ಮ ಅಂತಿದ್ದಾನೆ ಕುರು. ಅಷ್ಟೇ ಅಲ್ಲ, ಎಲ್ಲಿ ನೋಡಿದ್ರು ಶೌಚಾಚರಣೆ ಇಲ್ಲ, ಎಲ್ಲಿ ನೋಡಿದ್ರೆ ತಪಸ್ಸಿಲ್ಲ, ದಯೆ ಇಲ್ಲ. ಯಾವ್ರ ಮೇಲೆ ದಯೆ ಇದೆ ತೋರಿಸಿದೆ ನೋಡಿ ಇವತ್ತು. ದಯೆ ಅನ್ನೋದೇ ಹೋಗಿದೆ. ಪ್ರಾಣಿಗಳ ಮೇಲಂತೂ ಸರ್ವಥಾ ಇಲ್ಲ, ಮನುಷ್ಯರ ಮೇಲೆ ಇಲ್ಲ, ಇನ್ ಪ್ರಾಣಿಗಳ ಮೇಲೆ ಏನ್ ಮಾಡ್ತಾರೆ ಇವ್ರು? ದಯೆ ಇಲ್ಲ. ಆದ್ರಿಂದ ಅಹಿಂಸೆಯ ಬೀಜವನ್ನು ಬಿತ್ತಲಿಕ್ಕೆ ಹೊರಟಿದ್ದೀನಿ, ಧರ್ಮದ ಬೀಜ ಬಿತ್ತಲಿಕ್ಕೆ ಹೊರಟಿದ್ದೀನಿ, ಸತ್ಯದ ಬೀಜವನ್ನು ಬಿತ್ತಲಿಕ್ಕೆ ಹೊರಟಿದ್ದೀನಿ. ನಾನು ಇದನ್ನು ಮಾಡ್ತೀನಿ, ನನ್ನ ಹತ್ರ ಇವೆ ಆ ಬೀಜಗಳು ಅಂತಿದನು ಕುರು. ಭಲೆ ಅಂದ ಪರಮಾತ್ಮ. ಕಡ್ದು ತೋರ್ಸಾಗಾರ, ತೋರಿಸು ಎಲ್ಲಿದೆ ಬೀಜಗಳು, ಎಲ್ಲಿದೆ ತೋರಿಸು. ಕೂಡ್ಲೆ ಕುರು ರಾಜ ಅಂದ್ಬಿಟ್ಟಂತೆ, ಚಂದ್ರವಂಶದ ರಾಜ, ಕೈ ಕಡಿ, ಒಂದು ಹನಿ ರಕ್ತ ಬಂದ್ರೆ ತೋರಿಸ್ ನನ್ನಿಂದ ಅಂತಂದಂತ. ಪರಮಾತ್ಮ ಕೈ ಕಡಿತಾನೆ, ಒಂದು ಹನಿ ರಕ್ತ ಬರಲಿಲ್ಲ. ಈ ಸತ್ಯ, ಧರ್ಮ, ಈ ಸತ್ಯತೆ, ಅಹಿಂಸೆ, ಈ ಬೀಜಗಳು ಕಾಣ್ಲಿಗತ್ತಂತೆ. ಭಲೇ ಕುರು ಅಂದ ಪರಮಾತ್ಮ. ಸರಿ, ಹಾಗಾದ್ರೆ ಇನ್ನು ಮತ್ತೆ ಯಾವ್ಯಾವ ಕಡ್ದಿದ್ನಲ್ಲ ಅವನ್ನೆಲ್ಲ ಜೋಡಿಸಿ ಬಿತ್ತು ನಾ ಇದ್ದೇನೆ ಅಂತನ್ ಪರಮಾತ್ಮ ಕುರು ರಾಜ. ಅದಕ್ಕೆ ಭಗವದ್ಗೀತೆಯಲ್ಲಿ ಮಾತಾಡುವಾಗ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಸಮವೇತಾಯುಯುತ್ಸವ. ಎಂಥ ಮಾತು! ಕುರುಕ್ಷೇತ್ರ ಅಂತ ಇವತ್ತಿಗೇನ್ ಪ್ರಸಿದ್ಧಿ ಆಗಿದೆ. ಇದು ಯದು ವಂಶದ ಚಂದ್ರವಂಶದಲ್ಲಿ ಬಂದ ಕುರು ರಾಜ ಇಂಥ ಧರ್ಮದ ಬೀಜ ಬಿತ್ತಿ ತೋರಿಸಿದ್ನಂತೆ. ಅಂಥವರು ಚಂದ್ರವಂಶದಲ್ಲಿ ಬಂದ ಒಬ್ಬ ರಾಜ ಅಂತ ಇಲ್ಲಿ ನಿರೂಪಣೆ ಮಾಡ್ತಾರೆ. ಎಂಥೆಂಥ ರಾಜರು ಬಂದಿದ್ದಾರೆ. ಆಯಾ ಕಾಲದಲ್ಲಿ ಆಯಾ ಧರ್ಮವನ್ನ ಬಿತ್ತಿ ತೋರಿಸಿದ್ರಂತೆ. ಇನ್ನೊಬ್ಬ ರಾಜ ದುಷ್ಯಂತ ಅಂತ ಚಂದ್ರವಂಶದಲ್ಲೇ ಬಂದವ. ದುಷ್ಯಂತ ಕಣ್ವಾಶ್ರಮಕ್ಕೆ ಹೋಗಿ ಶಕುಂತಲೆಯನ್ನ ವಿವಾಹ ಆದ್ನಂತ. ಪ್ರೇಮದಿಂದ ವಿವಾಹ ಮಾಡ್ಕೊಂಡ ಅಂತ ಕಥೆ ಕೇಳಿರಿ ನೀವೆಲ್ಲ, ಭಾಗವತದಲ್ಲಿ ಹಾಗೆ ಬರ್ತದೆ. ಶಕುಂತಲೆ ಬ್ರಾಹ್ಮಣ ಕಣ್ವ ಋಷಿಯ ಮಗಳು ಅಂತ ಎಲ್ಲರ ತಲೆಯಲ್ಲಿ. ದುಷ್ಯಂತ ಕ್ಷತ್ರಿಯ. ಎಷ್ಟೋ ಜನ ವಿರೋಧ ಮಾಡಿದ್ರು. ದುಷ್ಯಂತ ಹೇಳಿಬಿಟ್ನಂತ, ನೋಡು,
ಸುಮ್ಮನೆ ನನ್ನ ಮನಸ್ಸಲ್ಲಿ ಆ ಒಂದು ಹೆಣ್ಣನ್ನು ನೋಡಿದಾಗ ನಾನು ವಿವಾಹ ಆಗಬೇಕು ಅಂತ ಅನಸಲ್ಲ. ಅಂಥವನು ನಾನಲ್ಲ. ನಾನು ಒಂದು ಸಲ ಅವಳನ್ನು ನೋಡಿದೇನೆ, ವಿವಾಹ ಆಗಬೇಕು ಅಂತ ಆಲೋಚನೆ ಮಾಡಿದ್ದೇನೆ ಅಂದ್ರೆ ಅವಳು ಕ್ಷತ್ರಿಯಳೇ ಆಗಿರಬೇಕು ಅನ್ನಂತು. ಎಂಥ ಮಾತು ನೋಡ್ರಿ ದುಷ್ಯಂತಂದು, ಚಂದ್ರವಂಶದ ರಾಜ. ನೋಡಿದ್ರೆ ಬೆಳೆದದ್ದು ಕಣ್ವಾಶ್ರಮದಲ್ಲೇ ಇದ್ದಾಳೆ, ಬ್ರಾಹ್ಮಣ ಪುತ್ರಿ ಅಂತ ಅಂತಿದ್ದಾರೆ. ಇವ ಕ್ಷತ್ರಿಯ ರಾಜರಲ್ಲಿ ಬಂದ, ಚಂದ್ರವಂಶದಲ್ಲಿ ಬಂದ ದುಷ್ಯಂತ, ಇವ ಅಂತಿದ್ದಾನೆ ಎಂಥ ಮಾತಾಡಿರ್ಲಿಕ್ಕಿಲ್ಲ. ಅವಳನ್ನ ನೋಡ್ತಿದ್ದೀನಿ ಅಂದ ಮೇಲೆ, ಇವಳು ನನ್ನ ಮನಸ್ಸು ಅವಳ ಮೇಲೆ ಬಿದ್ದಿದೆ ಅಂದ ಮೇಲೆ ಅವಳ ಕ್ಷತ್ರಿಯಳೇ ಆಗಬೇಕು ಹೊರತಾಗಿ ಅವಳು ಬ್ರಾಹ್ಮಣಲ್ಲ ಅಲ್ಲ ಅನ್ನೋ ಇಷ್ಟು ನಿಖರ ಮಾತಾಡ್ತಿದ್ದಾನೆ ದುಷ್ಯಂತ. ಇಂಥವ್ರು ಇರ್ತಾರೆ, ಲೋಕದಲ್ಲಿ ಇದ್ದಾರೆ ಇಂಥವ್ರು. ಮೊದಲು ಹೇಳಿಬಿಡ್ತಾರೆ, ಆಮೇಲೆ ಬೇಕಾದ್ರೆ ಪಂಚಾಂಗ ತೆಗೆದು ನೋಡ್ರಿ ಅಷ್ಟು ಪರ್ಫೆಕ್ಟ್ ಮುಹೂರ್ತ ನಂದಿದೆ ಅಂತಿರ್ತಾರೆ. ವಿದ್ಯಾಮಾನರು ಹಾಗಿದ್ರಂತ. ವಿದ್ಯಾಮಾನರು ಒಬ್ಬನಿಗೆ ಉಪನಯನಕ್ಕೆ ಮುಹೂರ್ತ ಕೊಟ್ರಂತ. ಹೇಳಿಬಿಟ್ರಿ, ಇಂಥ ಮುಹೂರ್ತದಲ್ಲಿ ನೀವು ಉಪನಯನ ಮಾಡ್ಕೋ, ನಿನಗೆ ಅನುಕೂಲ ಆಗ್ತದೆ ಅಂತ ಇಷ್ಟು ಅಂದ್ಬಿಟ್ರಂತ. ಅವ್ರ ತಂದೆನೇ ಬಂದು ಆಕ್ಷೇಪ ಮಾಡಿದ್ರಂತ, ವಿದ್ಯಾಮಾನ್ಯರ ತಂದೆನೆ. ಏನ್ ಪಂಚಾಂಗ ನೋಡಬಾರ್ದ, ಪಂಚಾಂಗಗಳನ್ನು ನೋಡಿ ಮಾಡಿ ಸರಿಯಾದ ಮುಹೂರ್ತ ಹೇಳಬಾರ್ದ ಅಂತಂದ್ರಂತ. ಆವಾಗ ವಿದ್ಯಾಮಾನ್ಯರಂದ್ರ, ನಾನು ಹಾಗೆ ಯಾರ್ಯಾರಿಗೋ ಮುಹೂರ್ತಗಳನ್ನು ಹೇಳಲ್ಲ, ಬಾಯಿ ಬಿಟ್ಟು ಎಲ್ಲ ಮುಹೂರ್ತ ಜ್ಯೋತಿಷ್ಯ ಹೇಳ್ಕೋತ ಕೂತವ್ ನಾನಲ್ಲ. ನನ್ನ ತಲೆಯಲ್ಲಿ ನನಗ್ ಪ್ರೇರಣೆ ಆಗ್ತಿದೆ, ಈ ಸಮಯಕ್ಕೆ ಈ ಮುಹೂರ್ತ ಇದೆ ಅಂತ ಅನಿಸ್ತಿದೆ, ಆ ಉಪನಯನ ಹಾಗೆ ಆಗ್ತದೆ, ಅದು ಮುಹೂರ್ತ ಇದ್ದೇ ಇದೆ, ಸರಿ ಇದೆ, ಅದು ನೀವು ಬೇಕಾದ್ರೆ ಪಂಚಾಂಗ ತೆಗೆದು ನೋಡ್ರಿ ಅಂದ್ರಂತ. ಪಂಚಾಂಗ ತೆಗೆದು ನೋಡಿದ್ರೆ ಸುಮುಹೂರ್ತ ಇತ್ತಂತ. ನೋಡ್ರಿ, ಹಾಗಿರ್ಲಿಕ್ಕಿಲ್ಲ. ಹಾಗಿರ್ತಾರೆ ಯೋಗಿಗಳು, ತಪಸ್ವಿಗಳು ಹಾಗಿರ್ತಾರೆ. ದುಷ್ಯಂತ ಅಷ್ಟು ನಿಖರ ಇತ್ತಂತ. ಆ ದುಷ್ಯಂತನ ಮಾತು ಕೊನೆಗೆ ಅವಳನ್ನು ವಿವಾಹ ಆಗೇ ಬಿಟ್ಟ. ನೋಡಿದ್ರೆ ಅವಳು ಆ ದುಷ್ಯಂತನ ಏನು ಶಕುಂತಲೆ ಕ್ಷತ್ರಿಯ ವಿಶ್ವಧ್ವಜ ರಾಜನ ಮಗಳಾಗಿದ್ಲಂತ. ಅವಳು ರಾಜನ ಮಗಳು, ಅವಳು ಕ್ಷತ್ರಿಯನ ಮಗಳಾಗಿದ್ಲಂತ. ನೋಡ್ರಿ ಹೇಗಿದೆ. ಹಾಗಾದ್ರೆ ಮೊದಲು ಪ್ರೇಮ ವಿವಾಹ ಅಂತ ಮಾಡ್ಕೊಂಡ ಅವರು ಬ್ರಾಹ್ಮಣ ಹುಡುಗಿ, ಅವಳೇ ಹೇಳಿಬಿಟ್ಲಂತೆ, ಬೇರೆ ಯಾರು ಹೇಳೋದಲ್ಲ, ಶಕುಂತಲೇನೆ ಹೇಳಿದ್ಲಂತೆ. ನಾ ಬೆಳೆದದ್ದು ಕಣ್ವರ ಆಶ್ರಮದಲ್ಲಿ ಹೊರತಾಗಿ ನನ್ನ ತಂದೆ ರಾಜ, ನಾನು ಕ್ಷತ್ರಿಯನ ಮಗಳು ಅಂತ ಅವಳೇ ಹೇಳಿದ್ಲಂತೆ. ಎಂತೆಂಥ ರಾಜರಿದ್ರು. ಯಾಕೆ ಈ ಪ್ರಸಂಗ ಬಂತು ಅಂದ್ರೆ, ಆ ತಪಶಕ್ತಿಯನ್ನ ನಾವು ಉಳಿಸ್ಕೊಳ್ತಿಲ್ಲ ಇವತ್ತಿನ ದಿವಸ. ಎಂತೆಂಥ ವಿದ್ಯೆಗಳಿದ್ದು ನಮ್ಮ ಇದರಲ್ಲಿ ಭಾರತದಲ್ಲಿ ಎಂತೆಂಥ ವಿದ್ಯೆಗಳಿದ್ವು. ರಾಮ ಲಕ್ಷ್ಮಣರನ್ನ ಮೊದಲನೇ ಬಾರಿ ಯಾಗ ರಕ್ಷಣೆಗೆ ಅಂತ ಕರೀಲಿಕ್ಕೆ ಬಂದಿದ್ರಲ್ಲ ಋಷಿಗಳು, ಅವರು 2 ವಿದ್ಯೆ ಕೊಟ್ಟಿದ್ರಂತ ರಾಮನಿಗೂ ಲಕ್ಷ್ಮಣಿಗೂ. ಒಂದು ವಿದ್ಯೆ ಹಸಿವೆ ನೀರಡಿಕೆ ಆಗಲ್ಲಂತ, ಇನ್ನೊಂದು ಭಯ ಆಗಲ್ಲಂತ. ಅಂಥ ವಿದ್ಯೆಯನ್ನು ಉಪದೇಶ ಮಾಡಿದ್ರಂತ. ನೋಡ್ರಿ ಹೇಗಿದೆ. ಇಂಥ ವಿದ್ಯೆ ಇದ್ವು ಅಂತೆ. ಯಾಕಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು, ಕಾಡು ಒಂದು ಮೇಲೆ ಏನ್ ಸಿಗ್ತದೆ, ನಮ್ಗೆ ಬೇಕು ಅಂದ ತಕ್ಷಣ ತಿನ್ಲಿಕ್ಕೆ ಸಿಗ್ತದ, ಮತ್ತೆ ಕಾಡು ಅಂದ್ಮೇಲೆ ಭಯ, ನೀರಡಿಕೆ ಇದ್ದಕ್ಕಿದ ಹಾಗೆ ನೀರು ಸಿಗ್ತದ, ಎಲ್ಲಿ ಯಾವ ಜರಿ ಹರಿಲಿಗಿರ್ತದೋ ಹುಡ್ಕೊಂಡು ಹೋಗ್ಬೇಕು. ಎಂತೆಂಥ ವಿದ್ಯೆ ಇದ್ವು. ಹಾಗಾದ್ರೆ ಅದೆಲ್ಲ ಅಷ್ಟು ದೂರ ಯಾಕೆ ಹೋಗ್ತೀರಿ? ಇಲ್ಲೇ ಪುರಂದರದಾಸರಿದ್ರಲ್ಲ, ಅವರು ಬರೆದ ಪದ್ಯ ಎಷ್ಟಿದ್ದು ಗೊತ್ತೇನೆ ನಿಮಗೆ? 4,75,000 ಪದ್ಯ ಬರೆದಿದ್ರಂತ. ಇವತ್ತೆಷ್ಟವ ನಮ್ಮ ಕೈಯಾಗ? 1000 ಸರಿಯಾಗಿಲ್ಲ, ಹೇಳಿದ್ದೆ ಹೇಳ್ತಿರ್ತಾರೆ, ಮತ್ತೆ ಅವನು ಮಿಕ್ಸ್ ಮಾಡಿರ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಉಳಿಸಿಕೊಳ್ಳುವ ಒಂದು ಪದ್ಧತಿನೇ ಇಲ್ಲ. ಇಲ್ಲೇ ವಿಷ್ಣು ತೀರ್ಥರ ಹತ್ರ ಹೋಗ್ರಿ, ಸುಮಧ್ವ ವಿಜಯವನ್ನ ಪಾರಾಯಣ ಮಾಡಿ ಮಾಡಿ ಸಿದ್ಧಿ ಮಾಡಿಕೊಂಡು ಕಾಯಿನ್ಗಳನ್ನ ಬಂಗಾರ ಮಾಡ್ತಿದ್ರಂತ. ತಾಮ್ರದ ಕಾಯಿನ್ಗಳನ್ನ ಬಂಗಾರ ಮಾಡ್ತಿದ್ರಂತ. ಸತ್ಯಬೋಧರು ಅವ್ರ ಪದ್ಯನೇ ಹೇಗಿದೆ ಹಾಗಾದ್ರೆ ಅದನ್ನ ಕೇಳುವಾಗ, ಸತ್ಯಬೋಧೋಸ್ತು ಮೇಮುದೇ ಯೋ ದರ್ಶಯೇತ್ ರವಿಂ ರಾತ್ರೋ ಸತ್ಯ. ಅದೇ ರಾತ್ರಿಯಲ್ಲಿ ಸೂರ್ಯನ್ ತೋರಿಸೋರು. ನಮ್ಗೆ ಅಂಥ ವಿದ್ಯೆ ಇದೆ ನಮ್ಮಲ್ಲಿ. ಎಂತೆಂಥ ವಿದ್ಯೆಗಳು. ಬಹಳ ದೂರ ಹೋಗೋದು ಬೇಡ, ಇಲ್ಲೇ ಮಹನೀಯರು ತಪಸ್ಸು ಮಾಡಿ ಪಡೆದವ್ರು ಇದ್ದಾರೆ. ಗಾಯತ್ರಿ ಜಪ ಮಾಡಿ ದಾಸರು ನುಡಿದದ್ದೆಲ್ಲ ಸತ್ಯ ಆಗ್ತಿತ್ತಂತ. ಅರೆ ಇವನ್ನೆಲ್ಲ ಗೊತ್ತಿದ್ದು ಉಳಿಸ್ಲಿಕ್ಕೆ ಆಗ್ತಿಲ್ಲ ನಮ್ಮಿಂದ.
ಅದಕ್ಕೆ ಅದನ್ನ ಹೇಳಲಿಕ್ಕೇನೆ ದುಷ್ಯಂತನ ಆ ನಿಖರತೆ ಹೇಗಿತ್ತು, ದುಷ್ಯಂತ ಹೇಳಿದ ಮಾತಿನಲ್ಲಿ ನಿಖರತೆ ಹೇಗಿತ್ತು ಅಂತ ಆ ಚಂದ್ರವಂಶದ ರಾಜರಲ್ಲಿ ಇದೊಂದು ಕಥೆ ಬರ್ತದೆ. ಒಂದೊಂದು ಕಥೆಯೂ ರೋಮಾಂಚನ. ಇನ್ನೊಬ್ನಿದ್ದ ಮಹಾರಾಯ ದಿವೋದಾಸ ಅಂತ. ದಿವೋದಾಸ ಚಂದ್ರವಂಶದಲ್ಲಿ ಬಂದವ. ಅವಂದು ಬಹಳ ಅದ್ಭುತವಾದ ಕಥೆನೆ. ಅವ ರಾಜನಾಗಿದ್ದಾಗ ಕಾಶಿಯಲ್ಲಿ ಒಂದು ಭೂತದ ದೇವಸ್ಥಾನ ಇತ್ತಂತೆ. ಅದು ರುದ್ರದೇವರ ಗಣದ ಭೂತಗಣಗಳ ಒಂದು ದೇವಸ್ಥಾನ ಇತ್ತಂತೆ. ಅದನ್ನ ಕೆಡವಿ ಬಿಟ್ರಂತೆ. ಆವಾಗ ಆ ಭೂತ ಶಾಪ ಕೊಡ್ತಂತೆ, ಇಡೀ ಊರಿಗೂರು ಪಾಳು ಬಿದ್ದು ಹೋಗ್ಲಿ, ಸ್ಮಶಾನ ಆಗಲಿ ಅಂತ ಶಾಪ ಕೊಡ್ತಂತೆ. ಇವತ್ತಿಗೂ ಸ್ಮಶಾನನೇ ಅದು. ಪಾಳೆ ಬಿದ್ದು ಹೋಗ್ಲಿ ಅಂತ ಶಾಪ ಕೊಟ್ಬಿಡ್ತಂತೆ ಭೂತ. ಅದಕ್ಕೆ ಅವಾಗ ದೇವಸ್ಥಾನ ಕೆಡುವಾಗ ಸ್ವಲ್ಪ ನೋಡಿ ಕೆಡಬೇಕು. ಯಾವ ದೇವಸ್ಥಾನಗಳಿವೆ, ಏನಿವೆ, ಶಾಪ ಕೊಟ್ಬಿಟ್ರಂತೆ. ಪಾಳು ಬಿದ್ದು ಹೋಗ್ಲಿ, ಆ ಇಡೀ ಊರಿಗೂರು, ಇಡೀ ಕಾಶಿ ಪಾಳು ಬಿದ್ದು ಹೋಯ್ತಂತೆ. ಒಬ್ಬೊಬ್ಬರಿಗಂತೂ ಏನೇನೇನೋ ರೋಗ ಬಂದು ಆ ಊರೇ ಬಿಟ್ಟು ಹೋದ್ರಂತೆ, ಕೆಲವು ಪ್ರಾಣನೇ ಬಿಟ್ರಂತೆ. ಇಡೀ ಕಾಶಿ ಖಾಲಿ ಆಗೋಯ್ತಂತೆ. ನೋಡಿ, ಗಮನಿಸ್ರಿ ಹಾಗಾದ್ರೆ. ಆಮೇಲೆ ಒಂದು ಪ್ರಸಂಗ ಬಂತಂತ. ರುದ್ರದೇವರು ಮಾವನ ಮನೆಯಲ್ಲೇ ವಿವಾಹ ಮಾಡ್ಕೊಂಡಿದ್ರಂತ. ಒಂದ್ ದಿವಸ ತಾಯಿ ಮೇನೆ ಇದ್ದಾಳಲ್ಲ, ಅತ್ತಿ, ಅವಳು ರುದ್ರದೇವರಿಗೆ ಕೇಳಿದ್ಲಂತ, ಎಷ್ಟು ದಿವಸ ಅಂತ ನಮ್ಮ ಮನ್ಯಾಗ ಇರ್ತೀರಿ, ಏನಾರ ಸ್ವಲ್ಪ ಹೊರಗಿರಿಗೆ ಹೋಗ್ತಿರೋ ಇಲ್ಲೋ ಅಂದ್ಲಂತ. ನೋಡಿ ಹೇಗಿದೆ. ಅತ್ತೆಂದ್ರು ಒಂದೊಂದ್ಸಲ ಸುಮ್ಮನೆ ಇರ್ತಾರೆ, ಕೇಳಿದ್ರೆ ಹಂಗ ಗುಂಡ್ ಹಾರಿಸ್ದಂಗ ಹಾರಿಸ್ತಾರ. ಹಾರಿಸೇ ಬಿಟ್ಲಿಕ್ಕೆ ಮೇನೆ ಅಲ್ಲಿ ಎಷ್ಟು ದಿವಸ ಅಂತ ಇರ್ತೀರಿ, ಬೇರೆ ಯಾವ್ದಾದ್ರು ಊರ್ಗೀರ್ ಆರಿಸ್ಕೊಳ್ಬಾರ್ದ ಅಂತ ಇಷ್ಟ ಅಂದ್ಲಂತ ರುದ್ರದೇವರಿಗೆ. ಕಾಲದಲ್ಲೇ ಪಾರ್ವತಿಯನ್ನು ಕರ್ಕೊಂಡು ಕಾಶಿಗೆ ಹೋದ್ರಂತ. ನೋಡ್ರಿ, ಕಾಶಿಗೆ ಪಾರ್ವತಿಯನ್ನು ಕರ್ಕೊಂಡು ಹೋಗ್ಬಿಟ್ರಂತ. ಅಲ್ಲಿ ನೋಡಿದ್ರೆ ಸ್ಮಶಾನ ಆಗೋಗಿದೆ ಕಾಶಿ. ಯಾರ್ಯಾರು ಖಾಲಿ ಹೊಡಿತಿದೆ. ಎಲ್ಲರೂ ಬಿಟ್ಟು ಓಡಿ ಹೋಗ್ತಿದಾರ ಆ ಕಾಶಿನ. ರುದ್ರದೇವರು ಪಾರ್ವತಿಯನ್ನು ಕರ್ಕೊಂಡು ಅಲ್ಲಿ ಹೋದ್ರಂತ. ಪಾರ್ವತಿ ಅನ್ಲಂತ, ನಮ್ಮ ಅಮ್ಮ ಹೇಳ್ಯಾಳ ಅಂತ ಹೇಳಿ ಸರಿ ನೀವು ಕರ್ಕೊಂಡು ಬಂದ್ರಿ, ಒಪ್ಕೊಂಡೆ, ಹಾಳು ಬಿದ್ದು ಊರಿಗೆ ಕರ್ಕೊಂಡು ಬಂದಿರಲ್ಲ ಅನ್ಲಂತ. ನೋಡ್ರಿ ಹೇಗಿದೆ. ಯಾರಾದ್ರೂ ಹೆಂಡತಿ ಅಂದ್ರೆ ಹಾಳು ಬಿದ್ದು ಊರಿಗೆ ಕರ್ಕೊಂಡು ಹೋಗ್ತಾರೆ? ಬಹಳ ಕಾಡಿದ್ರೆ ಹಂಗೂ ಆಗ್ತವ. ಕಾಡಿಬಿಟ್ರೆ ಬಹಳ ಬಿದ್ದು ಊರಿಗೆ ಕರ್ಕೊಂಡು ಬಂದಿರಲ್ಲ. ಏನ್ರಿ ಇದು ರುದ್ರದೇವ್ರೆ? ಪಾರ್ವತಿ ಕೇಳಿದ್ಲಂತ, ಏನ್ರಿ ಇದು ಅಂತ ಕೇಳಿದ್ಲಂತ. ಆವಾಗ ರುದ್ರದೇವರು ಹೇಳಿದ್ರು, ಏನ್ ಮಾತಾಡ್ತಿದ್ದಿ, ಪಾಳು ಬಿದ್ದೂರಲ್ಲ ಇದು, ಬಿಂದು ಮಾಧವನ ಪರಮಾತ್ಮನ ಸನ್ನಿಧಾನ ಇದೆ ಇಲ್ಲಿ, ಅದಕ್ಕೆ ಬಂದೇನಿ ಇಲ್ಲಿ ಅನ್ನಂತವ. ನೋಡ್ರಿ ಹೇಗಿದೆ. ಬಿಂದು ಮಾಧವನ ಸನ್ನಿಧಾನ ಇದೆ ಈ ಊರಿನಲ್ಲಿ, ಅದಕ್ಕೋಸ್ಕರ ಬಂದಿದ್ದೇನೆ ಇಲ್ಲಿ ಅಂತಂದಂತ. ಸುಮ್ಮನೆ ಬಂದಿದ್ದಲ್ಲ. ಅಲ್ಲಿ ಹೇಳುವಾಗ ಒಬ್ಬರು ಈ ಕವಿ ಒಂದು ಮಾತು ಆಡ್ಬಿಡ್ತಾನೆ, ಪಾಯಂ ಪಾಯಂ. ರುದ್ರದೇವರು ಜಟಾಧಾರಿಯಾಗಿ ಆ ಇಡೀ ಊರು ಸುತ್ತುತ್ತಾ ಇರ್ತಾರಂತ. ಅಲ್ಲಿ ಹೇಳುವ ಮಾತೆ ಹಾಗೆ. ಅದಕ್ಕೆ ಯಾರ್ಯಾರು ಅಲ್ಲಿ ಮರಣ ಹೊಂದುತ್ತಾರಲ್ಲ, ಅವರ ಕಿವಿಗೆ ಹೋಗಿ ರಾಮದ ನಾಮಸ್ಮರಣೆ ಮಾಡ್ತಾರಂತ. ರುದ್ರದೇವರು ಜಟಾಧಾರಿಗಳಾಗಿ ಅಲ್ಲೆಲ್ಲಿ ಅಟನ ಅಂದ್ರೆ ಸುತ್ತುತ್ತಾ ಇರ್ತಾರಂತೆ. ಬಿಂದು ಮಾಧವನ ಕ್ಷೇತ್ರ, ಆಗಿ ಪಾರ್ವತಿ ತಾಯಿ ಹೇಳ್ತಿದ್ದಾರೆ, ಬಿಂದು ಮಾಧವನ ಕ್ಷೇತ್ರ ಸುತ್ತಿ ಆ ಇಡೀ ಊರನ್ನೇ ಇವತ್ತು ನೋಡಿದ್ರೆ ಹೇಗಿದೆ ಊರು. ಇವತ್ತು ಕಾರಿಡಾರ್ ನೋಡೋದೇ ಆಶ್ಚರ್ಯ ಅನಿಸ್ತದೆ. ಈಗ ಇದು ಊರು ಬಿಡ್ರಿ, ಕಾರಿಡಾರ್ ನೋಡ್ರಿ ಹೇಗಿದೆ. ಅಲ್ಲಿ ಯಾಕೆ ಅಂದ್ರೆ ರುದ್ರದೇವರು ಅಡ್ಡಾಳಿಗತ್ತಾರೆ ಅಂತ ಅರ್ಥ. ರುದ್ರದೇವರು ಅಟನ ಮಾಡ್ತಿದ್ದಾರೆ, ನಡೀತಾ ಅಲ್ಲಿ ಇಲ್ಲಿ ಜಟಾಧಾರಿಗಳಾಗಿ ಯಾರ್ಯಾರು ಪ್ರಾಣ ಹೋಗ್ತದಲ್ಲ ಅವ್ರ ಕಿವಿಯಲ್ಲಿ ರಾಮನಾಮದ ಸ್ಮರಣೆ ಮಾಡ್ತಿದಾರಂತೆ. ಅದಕ್ಕೆ ಒಂದು ವಾಕ್ಯ ಇದೆ, ಕಾಶಿ ಮರಣಾನ್ ಮುಕ್ತಿ. ಕಾಶಿಯಲ್ಲಿ ಮರಣ ಆದ್ರೆ ಮುಕ್ತಿ ಹೊಂತಾನೆ. ನೋಡ್ರಿ ಎಂಥ ಮಾತು. ಹೀಗೆ ಅದು ಆ ರಾಜನ ಕಥೆ, ಯಾರೋ ದಿವೋದಾಸನ ಕಥೆ ಹೇಳುವಾಗಿ ಮಾತಾಡ್ತಾರೆ. ಆಮೇಲೆ ಅದೇ ವಂಶದಲ್ಲೇ ಮತ್ತೊಬ್ಬ ರಾಜ ಬಂದು ಅದನ್ನ ಚೆನ್ನಾಗಿ ಆಳ್ತಾನೆ ಅಂತ ಮುಂದೆ ಚಂದ್ರವಂಶದ ಕಥೆಯನ್ನ ನಿರೂಪಿಸ್ತಾರೆ. ಇದೇ ವಂಶದಲ್ಲಿ ಮುಂದೆ
ಪರಶುರಾಮಾವತಾರ ಆಗ್ತದೆ ಚಂದ್ರವಂಶದಲ್ಲಿ. ಪರಶುರಾಮ ದೇವರು ಅವತಾರ ಮಾಡಿದ ಸಂದೇಶ ಏನ್ ತೋರಿಸ್ತಾರೆ? ಒಬ್ಬ ರಾಜ ಇದ್ನಂತ, ಕಾರ್ತ್ಯವೀರ್ಯಾರ್ಜುನ. ಅವನು ಇದೇ ವಂಶದಲ್ಲೇ ಬರಬೇಕಲ್ಲ. ಕಾರ್ತ್ಯವೀರ್ಯಾರ್ಜುನ ಸಾಮಾನ್ಯನಲ್ಲ. ಕಾರ್ತ್ಯವೀರ್ಯಾರ್ಜುನ ಅಂತ ಹೇಳಿದ್ರೆ ಅವನು ಬಲ ಎಂಥದ್ದು ಅಂತ ಒಂದ್ಸಲ ಸುಮ್ಮನೆ ನಿರೂಪಿಸ್ತಾರೆ. ಭಾರಿ ಬಲಿಷ್ಠ ಅಂತ ಅವನು. ನದಿನೇ ತಡೀತಿದ್ನಂತ ನೋಡ್ರಿ, ನದಿಗಳನ್ನೇ ತಡೀತಿದ್ನಂತ. ಯಾರ್ಯಾರ ಬಲ ಹೇಗಿರ್ತದೆ ಅಂತ ಗೊತ್ತಾಗಲ್ಲ. ಈ ರಾವಣ ನಾನೇ ಮಹಾಬಲಿಷ್ಠ ಅಂತಿರ್ತಾನಲ್ಲ, ಇವನೊಂದು ಸಣ್ಣ ಕಥೆ ಹೇಳಿ, ಬಲದಲ್ಲಿ ಸಾಮರ್ಥ್ಯ ಅಂತ ತೋರಿಸ್ತಿರ್ತಾರೆ, ಮಹಾಬಲಿಷ್ಠ ನಾನು ಅಂತ. ವಾಲಿ ಅವನು 100 ಪಟ್ಟು ಬಲಿಷ್ಠನಿದ್ನಂತ. ವಾಲಿ ರಾವಣ ಯಾವಾಗ ವರ ಪಡೆದ, ನನಗಿಂತ ಬಲಿಷ್ಠರಾದವರೇ ಇಲ್ಲ ಜಗತ್ನಲ್ಲಿ, ಯಾರ ಇದ್ದಾರೆ ಅಂತ ಹೆಸರು ಕೇಳಿದ್ರೆ ಸಾಕು ಅವ್ರ ಜೊತೆ ಯುದ್ಧಕ್ಕೆ ಹೋಗ್ತಿದ್ನಂತ. ಹೋಗೋದು, ಯುದ್ಧ ಮಾಡೋದು, ಬರೋದು. ಗೆದ್ದು ಬಂದಿಲ್ಲ, ಪ್ರತಿ ಸಲ ಸೋತು ಬಂದದ್ ಇಷ್ಟ ಜಾಸ್ತಿ ಅದ ರಾವಣನ್. ಆದ್ರೂ ಗೆದ್ದೇನಿ ಅಂತ ಹೇಳ್ಕೊತಿದ್ದ. ಒಂದ್ಸಲ ವಾಲಿ ಭಾರಿ ಬಲಿಷ್ಠ ಅಂದ್ರಂತೆ ಯಾರು. ಬಲಿಷ್ಠ ಅಂದ ತಕ್ಷಣ ಅವನ ಜೊತೆ ಯುದ್ಧಕ್ಕೆ ಹೋಗ್ತೀನಿ, ಯಾರು ಬಲಿಷ್ಠ ಅಂದ್ರೆ ಅಲ್ಲಿ ಹೋಗ್ಬಿಡುದು ಯುದ್ಧಕ್ಕೆ. ವಾಲಿ ಹೆಂಗಿದ್ನಂದ್ರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಸಂಧ್ಯಾವನೆ ಮಾಡ್ಬೇಕಲ್ಲ. ಬೆಳಗ್ಗೆ ಒಂದು ಸಮುದ್ರ, ಸಾಯಂಕಾಲ ಮಧ್ಯಾಹ್ನ ಒಂದು ಸಮುದ್ರ, ಸಾಯಂಕಾಲ ಒಂದು ಸಮುದ್ರಕ್ಕೆ ಹೋಗಿ ಸಂಧ್ಯಾವನೆ ಮಾಡ್ತಿದ್ನಂತ. ಎಂಥ ಸಂಧ್ಯಾ ಒಂದನೇ ಒಂದು. ಇವ ರಾವಣ ವಾಲಿ ಇದ್ದ ಅರಮನೆಗೆ ಬಂದಂತ. ಎಲ್ಲಿದ್ದಾನ ವಾಲಿ, ಯುದ್ಧ ಆಡ್ಬೇಕೀಗ ಅಂತ ನಿಂತಂತ. ಅವನಂದು ಈಗ ಮಧ್ಯಾಹ್ನ ಆಗ್ಯದ, ಈ ದಿಕ್ಕಿನ ಸಮುದ್ರಕ್ಕೆ ಸಂಧ್ಯಾನಿಗೆ ಹೋಗಿರ್ತಾನ ನೋಡವ ಅಂತಂದಂತ. ಇಲ್ಲಿಂದ ಅಲ್ಲಿ ಹೋಗೋದಾಗ ಸಾಯಂಕಾಲ ಆಗಿತ್ತಂತ. ಅಲ್ಲಿ ಹೋಗಿ ಈಗ ಸಾಯಂಕಾಲಕ್ಕೆ ಆ ಸಮುದ್ರಕ್ಕೆ ಹೋಗಿರ್ತಾನ. ಇವ ಅಲ್ಲಿದಲ್ಲಿ ಹೋಗಿ ಸೊಸ್ತು ಹೊಡೆದಿದ್ನಂತ ಇವ ರಾವಣ. ಸರಿ ಹಾಗಾದ್ರೆ ಅಂತ ಸಂಧ್ಯಾ ವಂದನೆ ಮಾಡಿ ಅರ್ಘ್ಯ ಕೊಡ್ತಿದ್ನಂತೆ ವಾಲಿ. ಈ ರಾವಣ ಬೆನ್ನಿಗೆ ಹೋಗಿ ಗುದ್ದಿದ್ನಂತ. ಇವ ಬೆನ್ನಿಗೆ ಹೋಗಿ ನಡಿ ಬಾ ನನ್ನ ಜೊತೆ ಯುದ್ಧಕ್ಕೆ ಅಂತ ನಿಂತನಂತ. ತಡಿ ಅರ್ಘ್ಯ ಕೊಡ್ಲಿಕ್ಕತ್ತೀನಿ ಅಂತ. ಏನ್ ಮಾಡ್ಬೇಕು ಹೇಳು ರಾವಣನನ್ನ ವಾಲಿ? ಹಿಂಗೊಂದ್ಸಲ ತಗೊಂಡು ಸೊಂಟದಲ್ಲಿ ಇಟ್ಕೊಂಡು ಪಂಜಾಲೆ ಕಟ್ಕೊಂಡಂತ. ತಡಿ ಅರ್ಘ್ಯ ಬಿಡೋತಕ್ಕ ಸುಮ್ ಕೂತ್ಕೊಂಡಂತ. ಅಂದ್ರೆ ವಾಲಿ ರಾವಣನನ್ನ ಸೊಂಟಕ್ಕೆ ಕಟ್ಕೊಂಡು ಅರ್ಘ್ಯ ಬಿಟ್ಟು ಆಮೇಲೆ ಮನಿಗೆ ಬಂದು ಒಂದು ಸುಮ್ಮನೆ ಹಿಂಗೊಂದು ಕೊಕ್ಕಿ ದೃಷ್ಟಿ ಬಟ್ಟೆ ಹಾಕ್ತಿರ್ತಾರಲ್ಲ, ಹಂಗ ಕೊಕ್ಕಿ ಹಾಕಿ ಕುಡಿಸಿದ್ನಂತ ರಾವಣನನ್ನು. ಅಂದ್ರೆ ವಾಲಿ ಬಲ ಹೇಗಿತ್ತು ಅಂತ ಆಲೋಚನೆ ಮಾಡ್ರಿ. ಈ ಕಾರ್ತ್ಯವೀರ್ಯಾರ್ಜುನನ ಬಲನು ಹಾಗೆ ಇತ್ತು, ಭಾರಿ ಬಲಿಷ್ಠ ಕಾರ್ತ್ಯವೀರ್ಯಾರ್ಜುನ. ಆದ್ರೆ ಸ್ವಭಾವ ದುಷ್ಟ. ಏನ್ ನಡೀತು ಅಂತಂದ್ರೆ, ಜಮದಗ್ನಿಗಳು ಅಂತ ಒಬ್ಬ ಋಷಿಗಳು, ಅವ್ರ ಹತ್ರ ಒಂದು ಕಾಮಧೇನು ಇತ್ತಂತ. ಆ ಕಾಮಧೇನು ಪ್ರತಿನಿತ್ಯ ಯಾಗಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಮಾತ್ರ ಚೆನ್ನಾಗಿ ಕೊಡ್ತಿತ್ತಂತ. ಬಯಸಿದ್ದನ್ನು ಕೊಡ್ತಿತ್ತು, ಆದ್ರೆ ಋಷಿಗಳು ಕಂಡದನ್ನು ಬಯಸ್ತಿದ್ದಿಲ್ಲ. ನೋಡಿದ್ರ ಹೇಗಿತ್ತು? ಅದೇನು ಅಂತಾರಲ್ಲ, ಹಲ್ಲಿದ್ದವ್ರಿಗೆ ಕಡ್ಲಿಲ್ಲ. ಅವ್ರು ಬಯಸಿದ್ದನ್ನು ಕೊಡೋ ಹಸು ಮನ್ಯಾಗದ, ಅವರೇ ಒಂದ್ ದಿವಸ 2-3 ಕಿಲೋ ಬಂಗಾರ ಕೊಡು ಅಂತ ಕೇಳಿಲ್ಲ. ನಾವಾಗಿಬಿಟ್ಟಿದ್ರೆ ಬಂಗಾರ ಕೊಡು, ಬೆಳ್ಳಿ ಕೊಡು, ವಜ್ರ ಕೊಡು, ಮನಿ ಕೊಡು, ಹೊಸಾದ್ ಕೊಡು, ಅದು ಕೊಡು, ಇದು ಕೊಡು. ಯಾರೋ ಒಬ್ರು ಕತಿ ಹೇಳ್ತಾರೆ, ಹನುಮಂತ ದೇವ್ರ ಮುಖ ಯಾವಾಗ್ಲೂ ಹಿಂಗ್ಯಾಕದರಿ ಅಂತ ಕೇಳಿದ್ರು ಅಂತ ಯಾರು. ಹನುಮಂತನ ಉತ್ತರ ಕೊಟ್ಟಂತ, ಈ ವರ ಕೇಳೋರು ನೋಡ್ ಸಾಕಾಗಿ ಹೊಳ್ಳಿನಿ, ಹೊಳ್ಳೋದ ಬೇಡ ಅಂತ, ಅದಕ್ಕೆ ಹಿಂಗ್ ಹೊಳ್ಳಿನಿ. ಹಂಗೆ ಕೇಳೋದಂದ್ರೆ ಏನ್, ಅದಕ್ಕೇನೊಂದು ಮಿತಿ ಅದನೋ ಇಲ್ವಾ? ಮುಖನ ನೋಡ್ಲಾರ್ದವರ ಕೊಡ್ತಾರಂತವ್ರು. ಯಾಕಂದ್ರೆ ಅಷ್ಟು ಸಲ ಕೇಳಿರ್ತಾರೆ, ಅದಕ್ಕೆ ಹಿಂಗ್ ಹೊಳೆದವ್ರು ಹೊಳ್ಳೆ ಇಲ್ಲ ಅಂತ ಹಂಗ ಕತಿ ಹೇಳ್ತಿರ್ತಾರೆ. ಹಂಗ ಮನುಷ್ಯ ಆಸೆಗೆ ಬಿದ್ದ ಮುಗಿಯೋದೇ ಇಲ್ಲ ಅವನು. ಕಾರ್ತ್ಯವೀರ್ಯಾರ್ಜುನ ಜಮದಗ್ನಿಗಳ ಹತ್ರ ಇದ್ದ ಕಾಮಧೇನು ಹಸು ಬಯಸಿದ್ದನ್ನು ಕೊಡಿಸ್ತದೆ ಅಂತ ಕೇಳಿದ ಕೂಡ್ಲೇನೆ ಎಳ್ಕೊಂಡು ಬಂದಂತ. ಮೊದಲು ಕೇಳಿದಾಗ ಕೊಡ್ರಿ ಅಂತ, ಕೊಡ್ಲಿಲ್ಲಂತ ಅವ್ರು. ಅಲ್ವೋ, ನನಗೆ ಯಾಗಕ್ಕೆ ಬೇಕಾಗಿರುವ ಪದಾರ್ಥಗಳು ಕೊಡ್ತದ ಹಸು. ತುಪ್ಪ, ಹಾಲು, ಮೊಸರು, ಏನ್ ಕೇಳ್ತೇವೆ ಅದು ಪಾಪ ಕೊಡ್ತದೆ. ಶುದ್ಧ ಹಾಲಿನಿಂದ ಯಾಗ ಮಾಡಬೇಕು, ಆದ್ರಿಂದ ಯಾಗಕ್ಕೆ ಬೇಕಾಗ್ತದ ಆ ಹಸು, ನಿನಗ್ ಕೊಡಲ್ಲ ಅಂತ ಒಂದು ಮಾತಾಡಿದ್ರಂತೆ ಪಾಪ ಋಷಿಗಳು. ಅಷ್ಟು ಹೇಳಿದ್ರು ಕೇಳದೆ ಇರುವ ಕಾರ್ತ್ಯವೀರ್ಯಾರ್ಜುನ ಬಲಾತ್ಕಾರದಿಂದ ಸೆಳೆದು ಆ ಕಾಮಧೇನುವನ್ನ ತಗೊಂಡು ಹೋದ್ನಂತ.
ಯಾರಿಗೆ ಹೇಳಬೇಕು ಜಮದಗ್ನಿಗಳು? ಪರಶುರಾಮ ದೇವರಿಗೆ ಹೇಳಿದ್ರಂತ. ನೋಡಪ್ಪ ದೇವರೇ, ಹೀಗ್ ಪ್ರಸಂಗ ನಡೆದದ, ನಮಗೆ ಯಾಗಕ್ಕೆ ಬೇಕಾಗಿರೋ ಪದಾರ್ಥಗಳು ಸಿಗ್ತಾ ಇಲ್ಲ, ಕಾರ್ತ್ಯವೀರ್ಯಾರ್ಜುನ ತಗೊಂಡು ಹೋಗ್ಯಾನ ಅಂತ ಇಷ್ಟು ಹೇಳಿಬಿಟ್ರಂತ. ತತ್ಕಾಲದಲ್ಲೇ ಹೋಗಿ ಆ ಕಾರ್ತ್ಯವೀರ್ಯಾರ್ಜುನನನ್ನು ಸಂಹರಿಸಿ ಆ ಹಸುವನ್ನು ತಂದು ಜಮದಗ್ನಿಗಳಿಗೆ ಕೊಟ್ಟನಂತ. ಪಾಪ ಅವರು ಮತ್ತೆ ಯಾಗ ಮಾಡ್ಕೊಂಡಿದ್ರು. ಕಾರ್ತ್ಯವೀರ್ಯಾರ್ಜುನನ ಮಕ್ಕಳು ಸುಮ್ ಕೊಡ್ಬೇಕೋ ಬೇಡ, ಅವರು ಒಂದು ಹೋಗಿ ಅದನ್ನು ಸೆಳ್ಕೊಂಡು ಬಂದ್ರಂತ. ನಡಿ ನಮ್ಮ ಮನೆಯಲ್ಲಿ ಇರ್ಲಿ ಅಂತ. ಆವಾಗ ಭಾರ್ಗವರಾಮನಾಗಿ ಕೈಯಲ್ಲಿ ಕೊಡ್ಲಿ ಹಿಡಿದ್ರಂತ. ನೋಡಿ, ಬ್ರಾಹ್ಮಣ ವಂಶದಲ್ಲಿ ಅವತಾರ ಮಾಡಿ ಕೈಯಲ್ಲಿ ಸುರುಕು ಸುರುವ ದರ್ಬೆ ಹಿಡಿಬೇಕು. ಬ್ರಾಹ್ಮಣನಾದ ಪರಮಾತ್ಮನ ಅವತಾರ ಭಾರ್ಗವರಾಮ ಕೈಯಲ್ಲಿ ಕೊಡ್ಲಿ ಹಿಡಿದ್ನಂತ. 21 ಬಾರಿ ದುಷ್ಟ ಕ್ಷತ್ರಿಯ ರಾಜರ ಶಿರಚ್ಛೇದನ ಮಾಡಿ ಇಡೀ ಯಾರ್ಯಾರು ದುಷ್ಟರು ಅಂತಿದ್ರು ಎಲ್ಲರನ್ನೂ ಸಂಹಾರ ಮಾಡಿ ಬ್ರಾಹ್ಮಣ ರಕ್ಷಣೆ ಮಾಡಿಬಿಟ್ರಂತ. ನೋಡಿದ್ರೆ ಹೇಗಿದೆ. ನಾವಿವತ್ತು ಯಾಕೆ ಕ್ಷೀಣರಾಗಿದ್ದೇವೆ ಅಂದ್ರೆ, ನಮ್ಮನ್ನು ರಕ್ಷಣೆ ಮಾಡಿದ ಪರಮಾತ್ಮನ ರೂಪದ ಚಿಂತನೆನೇ ಮಾಡಲ್ಲ ನಾವು. ನೋಡಿದ್ರೆ ಎಷ್ಟು ಸಂಬಂಧ ಇದೆ ಎಲ್ಲದಕ್ಕೂ, ಎಷ್ಟು ಲಿಂಕ್ ಇದೆ. ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಪರಮಾತ್ಮ ಒಂದು ರೂಪ ತಾಳಿ ಅವತರಿಸಿದ್ನಂತೆ, ಅದು ಭಾರ್ಗವ ರಾಮ. ನೋಡ್ರಿ ಹೇಗಿದೆ. ಸುಮ್ನೆ ಕೂಡ್ಬೇಕು, ಅವಾಗವಾಗ ಒಂದು ಸಲ ಸುಮ್ನೆ ಭಾರ್ಗವ ನಮ್ಮ ಸಂತತಿಯನ್ನು ಉಳಿಸು ಅಂತ ಒಂದು ದಿವಸ ಯಾರೇ ಅಂದಿದ್ರು, ನಾವು ಅಂದಿರ್ತೀವಿ ವಚನ, ನಿಮ್ಗೆ ಗೊತ್ತು, ಸುಮ್ ಕೂಡ್ರಿ ಅನ್ಬೇಡ್ರಿ, ಯಾರಿಗೂ ನೆನಪರಲ್ಲ. ಯಾಕಂದ್ರೆ ನಾವು ಪುರಾಣ ಕೇಳಿವಚಾರ. ಪುರಾಣ ಯಾಕೆ ಕೇಳ್ತಾರೆ? ಕೇಳಿದ್ಮೇಲೆ ಬಿಡ್ಲಿಕ್ಕೆ ಅಂತ. ಪುರಾಣ ಕೇಳಿದ್ಮೇಲೆ ಇಟ್ಕೊಳ್ಳಿಕ್ಕಿರಬೇಕು. ನಮ್ಮ ಸಂತತಿ ಎಷ್ಟೆಷ್ಟು ದೊಡ್ಡ ಸಂತತಿಯನ್ನ ನಾವು ಕಳ್ಕೊಳ್ತಿದ್ದೇವೆ. ನೋಡಿದ್ರ ನಮ್ಮನ್ನ ಹೆಂಗ ಜನ ನೋಡ್ತಾರೆ ಅಂದ್ರೆ, ಸಣ್ಣದದ ಒಂದು ಕುಟುಂಬ ಅದು ಅಂತಂತಾರೆ ನಮ್ಮನ್ನ. ಹೋಟಿಗಿಲ್ಲ, ಯಾವ ಲೆಕ್ಕಕ್ಕೂ ಇಲ್ಲ. ನಮ್ಮ ಲೆಕ್ಕನೇ ಇಲ್ಲ ಜಗತ್ನಾಗ. ಆದ್ರೆ ನಮ್ಮ ಹೆಸರು ಮಾತ್ರ ಅದ, ಹೆಸರದ. ಎಲ್ಲಾರು ನಮ್ ಬೈದ್ರೆ ಊಟ ಮಾಡ್ತಾರೆ, ಎಲ್ಲ ಊಟನೇ ಹೋಗಲ್ಲ ಅವ್ರಿಗೆ. ನಮ್ಮನ್ ಬೈದ್ರೆ ಊಟ ಅವರಿಗೆ. ನಮ್ಮನ್ ಯಾವತ್ ಬೈಯಲ್ಲ ಅವ್ರು ಮತ್ತೆ ಏನೋ ತಗೋಬೇಕಾಗ್ತದೆ, ಯಾಕಂದ್ರೆ ಎಸಿಡಿಟಿ ಆಗಿ ಹೋಗ್ಬಿಡ್ತದೆ. ನಮ್ಮನ್ನು ಬೈಬೇಕು. ರಕ್ಷಣೆಗಾಗಿ ಪರಶುರಾಮ ದೇವರೇ ಭಾರ್ಗವರಾಮನಾಗಿ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು 21 ಬಾರಿ ಭೂಮಂಡಲ ಸುತ್ತಿ ದುಷ್ಟರನ್ನ ಸಂಹರಿಸಿ ಬ್ರಾಹ್ಮಣ ರಕ್ಷಣೆ ಮಾಡಿಬಿಟ್ರಂತ. ಎಂಥ ಅವತಾರ ಇದೆ ನೋಡ್ರಿ ಪರಮಾತ್ಮನ. ಹಾಗಾದ್ರೆ ಇವತ್ತಿನಿಂದ ಬೆಳಗ್ಗಿಂದ ರಾತ್ರಿ ಕಾಲದ 1 ಬಾರಿ ಆದ್ರೂ ನೀವೇನ್ ಮಾಡ್ಬೇಕು? ಏನನ್ಬೇಕು? ಭಾರ್ಗವರಾಮ, ಪರಶುರಾಮ, ಈ ಇಬ್ರು ಪರಮಾತ್ಮನ ರೂಪದ ಚಿಂತನೆಯನ್ನ ಮಾಡ್ಲೇಬೇಕು. ಆಮೇಲೆ ಅದೇ ವಂಶದಲ್ಲೇನೆ ಮುಂದೆ ಸರಸ್ವತಿ ನದಿ ತೀರದಲ್ಲಿ ವೇದವ್ಯಾಸ ಅವತಾರ ನಡೀತದೆ. ವೇದವ್ಯಾಸ ದೇವರು ಅವತಾರ ಮಾಡಿದ್ದು ಜ್ಞಾನವನ್ನ ಹುಟ್ಟಿಸ್ಲಿಕ್ಕಂತ. ಪ್ರತಿಯೊಬ್ಬರಲ್ಲಿಯೂ ಪ್ರಾಣಿ ಪಕ್ಷಿಷು ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ಪಕ್ಷಿಗಳಲ್ಲಿ ಎಲ್ಲರಲ್ಲಿಯೂ ಜ್ಞಾನವನ್ನು ಉದಯಿಸಿದ ಪರಮಾತ್ಮನ ರೂಪ ಯಾವುದು? ಅದು ವೇದವ್ಯಾಸ ಅವತಾರ. ಸರಸ್ವತಿ ನದಿ ತೀರ, ವೇದವ್ಯಾಸ ಜಯಂತಿ, ಸರಸ್ವತಿ ನದಿ ತೀರದಲ್ಲಿ ವೇದವ್ಯಾಸ ದೇವರು ಅವತರಿಸ್ತಾರೆ. ಅವತ್ತು ಜ್ಞಾನದ ದೀಪ ಹಚ್ಚಿದ್ದು ಇವತ್ತಿನವರೆಗೆ ಉರಿತಾ ಇದೆ. ಹಾಗಾದ್ರೆ ಜ್ಞಾನದ ದೀಪ ಆರೇ ಇಲ್ಲಂತ. ನೋಡಿದ್ರೆ ಹೇಗಿದೆ. ಒಂದ್ ವೇಳೆ ನೀವು ಗಮನಿಸ್ರಿ, ವೇದವ್ಯಾಸ ದೇವರ ಅವತಾರ ಮಾಡದೇ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ. ನಾವು ಪ್ರಾಣಿಗಳ ಥರನೇ ಇರ್ತೀವಿ, ಶೂನ್ಯ ಜಗತ್ತು, ಏನೂ ಇಲ್ಲೇ ಇಲ್ಲ. ಜ್ಞಾನ ಇದ್ರೆ ಮಾತಾಡಬೇಕು, ಜ್ಞಾನ ಇದ್ರೆ ಮಾತು, ವ್ಯವಹಾರ, ಸಂಚಲನೆ, ನಡೆಯೋದು, ಕೂಡೋದು, ಹೇಳೋದು, ಮಾಡೋದು ಏನೂ ಇಲ್ಲೇ ಇಲ್ಲ. ಎಲ್ಲ ಶೂನ್ಯ ಅಂತ ಆಗಿಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗದು? ಹಾಗಾದ್ರೆ ಜಗತ್ತಿಗೆ ಜ್ಞಾನದ ಬೆಳಕು ತಂದು ಕೊಟ್ಟವರು ವೇದವ್ಯಾಸ ದೇವರು. ಅದಕ್ಕೆ ನಾವು ವೇದವ್ಯಾಸ ಜಯಂತಿಯನ್ನು ಮಾಡಬೇಕು. ನಾವೇನ್ ಮಾಡ್ಬಿಡ್ತೀವಿ? ಟೀಚರ್ ಜಯಂತಿ ಮಾಡ್ತೇವೆ. ಉಲ್ಟಾ ಇದ್ದೇವೆ. ಟೀಚರ್ ಜಯಂತಿ, ಆ ಜಯಂತಿ, ಈ ಜಯಂತಿ ಮಾಡ್ಕೊಂಡು ಅಡ್ಡಾಡ್ಬಿಟ್ಟಿದ್ದೇವೆ. ನಮ್ಗೆ ಯಾವ ಜಯಂತಿ ಮಾಡ್ಬೇಕು ಹೇಳಿ ಕೊಟ್ಟೇ ಇಲ್ಲ ನಮಗೆ.
ಅವರೊಬ್ರು ಚೆನ್ನಾಗಿ ಹೇಳ್ತಾರೆ, ಆ ಮೆಕಾಲೆ ಅಂತ ಬಂದು ನಮ್ಮ ಅಧ್ಯಯನದ ಶೀಲತೆಯನ್ನೇ ಹಾಳು ಮಾಡಿಬಿಟ್ಟ. ಟೀಚರ್ಸ್ ಡೇ ಮಾಡೋದು, ಮದರ್ಸ್ ಡೇ ಮಾಡೋದು, ಫಾದರ್ಸ್ ಡೇ ಮಾಡೋದು, ಅಂದ್ರೆ ನಾವು ಇಡೀ ಜನ್ಮದಲ್ಲೇ ಕ್ಷಣ ಕ್ಷಣ ಡೇಗಳನ್ನೇ ಮಾಡೋರು ನಾವು. ನಮಗ್ ಯಾವುದೋ ಒಂದ್ ದಿವ್ಸ ಮಾಡೋ ಹಾಗೆ ಮಾಡಿಟ್ಬಿಟ್ರು. ನಾವೆಲ್ಲ ಟೀಚರ್ಸ್ ಗುರುಗಳ ಡೇ ಅನ್ನೋದನ್ನ ನಾವೇನ್ರ ಒಂದ್ ದಿವ್ಸ ಮಾಡ್ತೀವ? ನಮಗ್ ಕ್ಷಣ ಕ್ಷಣ ಗುರುಗಳು ಬೇಕು. ಕ್ಷಣ ಕ್ಷಣ ನಮಗ್ ಗುರುಗಳಿಲ್ಲ ಅಂದ್ರೆ ಅದು ಡೇ ನಡೆಯಂಗೇ ಇಲ್ಲ ನಮ್ದು. ಅದು ಯಾವ್ದೋ ಮಹಿಳಾ ಮಂಡಳಿ ಹಾಡಾಡ್ತಿರ್ತಾರ ಅವಾಗವಾಗ. ಉರಗ ವೃಶ್ಚಿಕ ವ್ಯಾಘ್ರ ಅರಸು ಜೋರಾಗ್ನಿ ಪವಿಗಳ ಮೊದಲಾದ ಭಯಗಳಿಂದ ಅಲ್ವಾ, ಗುರು ಸ್ವಾಮಿ ವರದ ಗೋಪಾಲ ವಿಠಲ ನಿನ್ನ ಅಲ್ವಾ. ಗುರುಗಳಿಲ್ಲ ಅಂದ್ರೆ ನಮ್ ಡೇನೇ ನಡೆಯಲ್ಲ. ಆದ್ರಿಂದ ಗುರು ಸ್ಮರಣೆ, ಗುರುಗಳ ದಿನ ಇದು ನಮಗ ಕ್ಷಣ ಕ್ಷಣ. ಗುರು ದಿನ ಕ್ಷಣ ಕ್ಷಣ. ಹಂಗೆ ವೇದವ್ಯಾಸ ದೇವರು ಚಂದ್ರವಂಶದಲ್ಲಿ ಜಯಂತಿ ಸರಸ್ವತಿ ನದಿ ತೀರದಲ್ಲಿ ಪರಮಾತ್ಮ ವೇದವ್ಯಾಸ ದೇವರಾಗ ಅವತಾರ ಮಾಡಿ ಪುರಾಣಗಳ ವಿಭಾಗ ಅಲ್ವೇ, ಪುರಾಣಗಳೇ ಬರದೇ ಇದ್ರೆ ಪುರಾಣಗಳ ವೇದಗಳ ವಿಭಾಗ, ಪುರಾಣಗಳ ರಚನೆ. ಇವತ್ತಿಗೆ ನಾವಿವತ್ತು ಕೂತೇವಿ, ವರ್ಷವಿಡೀ ಜ್ಞಾನ ಕಾರ್ಯ ಮಾಡ್ಲಿಕತ್ತೀವಿ ಅಂದ್ರೆ ಯಾರಿಂದ ಮಾಡ್ಲಿಕತ್ತೀವಿ? ಇವಾಗ ವೇದವ್ಯಾಸ ದೇವ್ರ ರಚನೆ ಮಾಡಿ ಕೊಟ್ರು ನಡೀತಿದೆ. ಹಾಗಾದ್ರೆ ನಿಜವಾಗ್ಲೂ ನಾವು ಗುರುಸ್ಥಾನ ಕೊಟ್ಟು ಯಾವ ಡೇ ಮಾಡಬೇಕು? ವೇದವ್ಯಾಸ ಜಯಂತಿ ಅದನ್ನು ಮಾಡಬೇಕಂತ. ನಾವು ವೇದವ್ಯಾಸ ದೇವ್ರ ಜಯಂತಿನ ಮಾಡಲ್ಲ, ನಮ್ಮ ಮಕ್ಕಳ ಬುದ್ಧಿನ ಇಲ್ರಿ ಅಂತಂದ್ರೆ ಹೆಂಗ? ನಮ್ಮ ಮಕ್ಕಳು ಯಾಕೋ ದಡ್ಡಾಗ್ಯಾವ್ರಿ, ನೀವು ಟೀಚರ್ಸ್ ಡೇ ಬಿಟ್ಟು ವೇದವ್ಯಾಸ ಜಯಂತಿ ಮಾಡ್ರಿ, ತಾನ ಬರ್ತದೆ. ಎಷ್ಟು ವೈಪರೀತ್ಯ ಇದೆ ನಮ್ಮಲ್ಲಿ. ಯಾವುದು ಮಾಡಬಾರ್ದು ಅದನ್ನ ಮಾಡ್ತಿರ್ತೇವೆ, ಆಮೇಲೆ ಹೋಗಿ ಆಚಾರ ನಮ್ಮ ಮಕ್ಕಳು ಯಾಕೋ ಸ್ವಲ್ಪ ದಡ್ಡಾಗ್ಯಾವ ಅಂತೀವಿ. ಅಂದ್ರೆ ನೀವ್ ಮಾಡೋದನ್ನ ಮಾಡೇ ಇಲ್ಲ. ಯಾವತ್ತಿನಿಂದ ವೇದವ್ಯಾಸ ದೇವ ಜಯಂತಿ ಸ್ಟಾರ್ಟ್ ಮಾಡ್ತಿ ಅವತ್ತು ನಿನ್ ಮಕ್ಕಳು ಉದ್ಧಾರ ಆಗ್ತಾರೆ. ಅದನ್ನೇ ಹೇಳಿದ್ರು, ಕ್ರೀಡತೆ ಪುರುಷೋತ್ತಮ. ಪರಮಾತ್ಮ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ವೇದವ್ಯಾಸ ದೇವರು ಜ್ಞಾನ ಪ್ರಚಾರಕ್ಕಾಗಿ, ಜ್ಞಾನದ ದೀಪದವನ್ನ ಹಚ್ಚಲಿಕ್ಕಾಗಿ ಅವತರಿಸಿದ್ರು. ಎಲ್ಲಿ ತನಕ ಅವತಾರ, ಎಲ್ಲಿ ತನಕ ಆ ಜ್ಞಾನದ ದೀಪ ಎಂತೆಂಥವ್ರು ಬಂದ್ಬಿಟ್ರು. ವೇದವ್ಯಾಸ ದೇವರ ಹಚ್ಚಿದ ದೀಪವನ್ನು ಹಚ್ಚ ಎಂತೆಂಥ ಮಹನೀಯರು ಬಂದ್ರು ಅಲ್ವೇ. ಮಂತ್ರಾಲಯ ಪ್ರಭುಗಳು ಅವರು ಜ್ಞಾನದ ದೀಪ ಹಚ್ಚಿದ್ರು. ಸತ್ಯಬೋಧರು ಅವರು ಜ್ಞಾನದ ದೀಪ ಹಚ್ಚಿದರು. ಅಲ್ಲಿ ವಿಚೀಂದ್ರರು ಯಾರು ಜ್ಞಾನವನ್ನು ಬಿಟ್ಟೇ ಇಲ್ಲ ಅಂತ ನೋಡಿದ. ವೇದವ್ಯಾಸ ದೇವರು ಅವತ್ತು ಸರಸ್ವತಿ ನದಿ ತೀರದಲ್ಲಿದ್ದು ಜ್ಞಾನವನ್ನು ಕೊಟ್ರೆ ಅನೂಚಾನವಾಗಿ ಅವರು ಕೊಟ್ಟದ್ದೇ ದೀಪದ ಜ್ಞಾನ ಬೆಳಗ್ತಾ ಬರ್ತಾ ಇದೆ ಇವತ್ತಿಗೂ. ಎಲ್ಲೂ ವ್ಯತ್ಯಾಸ ಆಗಿಲ್ಲ. ಈಗ ಹೊಸದಾಗಿ ಯಾರೇ ಸ್ಟಾರ್ಟ್ ಮಾಡಿದ್ರೆ 4 ದಿವಸ ನಡೀತದೆ, ಆಮೇಲೆ ನಿಂತು ಹೋಗ್ಬಿಡ್ತದೆ. ನೋಡಿರ್ಬೇಕು, ಯಾರೋ ಈ ಪುಸ್ತಕ ಬಿಡುಗಡೆ ಮಾಡ್ತಾರೆ, ಭಾರಿ ನಾ ಬರ್ದೀನಿ ಅಂತ. ನಾ ಬರ್ದೀನಿ 4 ದಿವಸ ನೋಡ್ತಾರ, 5ನೇ ದಿವಸ ಸರಿ ಇಟ್ಬಿಡ್ತಾರೆ. ಅದೇ ವೇದವ್ಯಾಸ ದೇವರು ರಚನೆ ಮಾಡಿಟ್ಟ ಪುಸ್ತಕಗಳು, ವೇದವ್ಯಾಸ ದೇವರು ರಚನೆ ಮಾಡಿದ ಗ್ರಂಥಗಳು, ಅದು ಯಾವತ್ತೂ ಮೂಲೆ ಗುಂಪಾಗಲ್ಲ. ಒಬ್ಬನ ಮೂಲೆ ಗುಂಪು ಮಾಡ್ಲಿಕ್ಕೆ ಹೋದ ಅಂದ್ರೆ ಯಾರೋ ಒಬ್ಬ ತಗೊಂಡೋಗಿರ್ತಾನೆ, ಯಾಕೋ ನನಗೆ ಆಗೋಲ್ತ, ಇನ್ನೊಬ್ಬ ತಗೊಂಡು ಓದ್ತಿರ್ತಾನೆ. ಹಾಗಾದ್ರೆ ಜ್ಞಾನದ ದೀಪವನ್ನ ಪ್ರಸಾರ ಮಾಡಿ ಜ್ಞಾನವೇ ಇಲ್ಲ ಅಂತಂದ್ರೆ, ಶೂನ್ಯ ಆಗಿತ್ತು ಅಂದ್ರೆ ಎಂಥ ಪರಿಸ್ಥಿತಿ ವಿಚಾರ ಮಾಡ್ರಿ. ನಾವೇನಂತೇವಿ, ಅವನಿಗೆ ಬುದ್ಧಿ ಇಲ್ಲವೋ, ಜ್ಞಾನ ಇಲ್ಲ ಅವನಿಗೆ ಅಂದ್ಮೇಲೆ ಏನರ್ಥ? ಜ್ಞಾನ ಇಲ್ಲದೆ ಇದ್ದ ಮನುಷ್ಯನಿಗೆ ನಾವೇನ್ ಅನ್ಲಿಕ್ಕೆ ಸಾಧ್ಯ? ಅದೆಲ್ಲ ಮೈಕಲ್ಲಿ ಹೇಳಬಾರ್ದಾಗಿ. ಅದಕ್ಕೆ ವೇದವ್ಯಾಸ ದೇವರ ಪರಮಾನುಗ್ರಹ ಅದು ನಮ್ಮ ವಂಶದ ಮೇಲೆ, ಅಂದ್ರೆ ಯಾರ್ಯಾರಿಗೆ ಇವತ್ತು ಜ್ಞಾನ ಚೆನ್ನಾಗಿದೆಯೋ ಅವ್ರ ವಂಶದಲ್ಲಿ ಒಬ್ರಿಲ್ಲ ಒಬ್ರು ವೇದವ್ಯಾಸ ದೇವರು ಬರೆದ ಗ್ರಂಥಗಳನ್ನ, ವೇದವ್ಯಾಸ ದೇವರು ಮಾಡಿದ ಬೇಕಾದಷ್ಟು ವೇದ ವಿಭಾಗಗಳನ್ನ ಒಂದಿಲ್ಲ ಒಬ್ರು ಹೇಳ್ಕೊಟ್ಟು ಬಂದಿರ್ತಾರೆ. ಆ ಪರಂಪರೆಯ ಸಂಸ್ಕಾರದ ಅನುಗ್ರಹವೇ ಇವತ್ತು ನಮಗೆ ಜ್ಞಾನ ತಲೆಯಲ್ಲಿ ಇದೆ. ನೋಡ್ರಿ ಹೇಗಿದೆ ಇವತ್ತಿನ ದಿವಸ. ಪ್ರತಿಯೊಬ್ಬ ಯತಿಗಳು, ಪ್ರತಿಯೊಬ್ಬ ಆಚಾರ್ಯರು, ಯಾರೇ ತಗೊಳ್ರಿ, ಪ್ರಾರಂಭ ಅದಕ್ಕೆ ನಾವು ಕೂತದ್ದು ಯಾವ ಪೀಠ ಅಂತ ಕರಿತೀವಿ? ವ್ಯಾಸಪೀಠ. ನೋಡಿದ್ರ, ವ್ಯಾಸಪೀಠ ಅನ್ನೋದು
ನೀವು ಕೂತಿದ್ದು ವ್ಯಾಸಪೀಠ, ಹಲ್ಟಿ ಹೊಡೆಯೋ ಪೀಠ ಅಲ್ಲದು. ಏನೇನೇನೇನೇನೇನೋ ಹೇಳ್ಕೊತ್ ಕೂತ್ಕೊಂಡ್ಬಿಡೋ ಪೀಠ ಅಲ್ಲ ಇದು, ವ್ಯಾಸಪೀಠ. ಅಲ್ಲಿ ಕೂತಿದ್ದೇವೆ ಅಂದ್ಮೇಲೆ ವೇದವ್ಯಾಸ ದೇವರ ಸನ್ನಿಧಾನ ಇರ್ತದೆ. ಯಾವಾಗ ವೇದವ್ಯಾಸ ದೇವರ ಸನ್ನಿಧಾನ ಇರ್ತದೆ ಆವಾಗ ಜ್ಞಾನ ಉದಯಿಸ್ತದೆ. ಹಾಗೆ ಚಂದ್ರವಂಶದಲ್ಲಿ ವೇದವ್ಯಾಸ ದೇವರು ಜ್ಞಾನದ ದೀಪವನ್ನ ಬೆಳಗಿ ಇವತ್ತಿನ ದಿವಸ ಅದೇ ಜ್ಞಾನವೇ ಇವತ್ತು ನಮಗೆ ಅಲ್ಪ ಸ್ವಲ್ಪ ನಮಗಿದೆ, ಸಂಪೂರ್ಣ ಏನಿಲ್ಲ, ಸ್ವಲ್ಪ ಎಲ್ಲೋ ಒಂದು ಕಿಡಿ ಹಾರಿಯೋದೋ ಇಲ್ಲೋ ಅದು ನಮಗೆ ತಾಕಬೇಕಷ್ಟೇ ಹೊರತಾಗಿ ಸಂಪೂರ್ಣ ಜ್ಞಾನ ಬರಲಿ ಅಂತ ಅದೇ ವೇದವ್ಯಾಸ ದೇವರ ಹತ್ರ ಕೇಳಬೇಕು. ಆಮೇಲೆ ಅದೇ ವಂಶದಲ್ಲೇನೆ ಇನ್ನು ಅನೇಕ ರಾಜರು ಬರ್ತಾರೆ. ಮಥುರಾ ಪಟ್ಟಣದಲ್ಲಿ ವಸುದೇವ ದೇವಕಿಯರ ಮಧ್ಯದಲ್ಲಿ ಪರಮಾತ್ಮ ಕೃಷ್ಣನಾಗಿ ಅವತರಿಸ್ತಾನೆ. ಹಾಗಾದ್ರೆ ಕೃಷ್ಣಾವತಾರವು ಕೂಡ ಅದು ಚಂದ್ರವಂಶದಲ್ಲಿ, ರಾಮಾವತಾರ ಸೂರ್ಯವಂಶ, ಕೃಷ್ಣಾವತಾರ ಚಂದ್ರವಂಶ. ಚಂದ್ರವಂಶದಲ್ಲಿ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ್ನಂತ. ಯಾಕೆ ಕೃಷ್ಣಾವತಾರ ಚಂದ್ರವಂಶದಲ್ಲಿ ಆಗೋ ಪ್ರಸಂಗ ಬಂತು? ಯಾಕೆ ಅವತಾರ ಮಾಡಿದ ಪರಮಾತ್ಮ? ಏನ್ ನಡೆದಿತ್ತು ಅವನು ಅವತಾರ ಮಾಡುವ ಪೂರ್ವದಲ್ಲಿ? ಯಾರ್ಯಾರು ರಾಮಾವತಾರದಲ್ಲಿ ರಾಮನ ಕೈಯಿಂದ ಸತ್ರೋ ದೊಡ್ಡ ದೊಡ್ಡ ರಾಕ್ಷಸರು, ಅವರೆಲ್ಲ ಕೃಷ್ಣಾವತಾರದ ಪೂರ್ವದಲ್ಲೇ ಬಂದು ರೆಡಿಯಾಗಿ ನಿಂತಿದ್ರಂತ ನೋಡ್ರಿ. ಒಂದೊಂದು ಊರುಗಳನ್ನ ಒಂದೊಂದು ರಾಜರ ಸಾಮಂತ ರಾಜರಾಗಿ ಕೂತ್ಕೊಂಡಿದ್ರಂತ. ಅವರೆಲ್ಲ ರಾಮಾವತಾರದಲ್ಲಿ ಸತ್ತವರು ಅವರು. ಹಾಗಾದ್ರೆ ಏನ್ ಮಾಡ್ಬೇಕು? ಎಲ್ಲಿ ನೋಡಿದ್ರು ಅದೇ ರಾಕ್ಷಸರೇ ರಾಜರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗಲೂ ರಾಕ್ಷಸರು ರಾಜರಾಗಿಬಿಟ್ರೆ ಪ್ರಜೆಗಳೆಲ್ಲ ರಾಕ್ಷಸರೇ ಆಗ್ಬಿಡ್ತಾರೆ. ಯಥಾ ರಾಜ ತಥಾ ಪ್ರಜಾ. ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿದ್ರೆ ಎದುರಿಗಿನ ಕೂತ್ಕೊಂಡ ಸೀಟ್ ಮೇಲೆ ಕೂತವರೆಲ್ಲ ನಿದ್ದೆ ಮಾಡ್ತಾರೆ ಅಲ್ವಾ? ಪ್ರವಚನ ಕೇಳಿದೋಕು ಹೇಳ್ತಾ ಕೂತ್ಕೊಂಡ ಆಚಾರ್ಯರು ತಲಿ ತೆಗೀಸ್ ಒಂದ್ಸಲ ಪುಸ್ತಕದಾಗ ತಲಿ ಇಟ್ಬಿಟ್ರೆ ಎದುರು ಕೂತು ಪ್ರಜೆಗಳೆಲ್ಲ ನಿದ್ದೆ ಮಾಡ್ತಿರ್ತಾರೆ. ಆಮೇಲೆ ಎತ್ತಿದಾಗ ಹೇಳ್ತಾರೆ ಅಷ್ಟೇ, ಮಂತ್ರಾಕ್ಷಿಗಳಿಗೆ ತರಾಚಾರ್ಯ ಹೇಳ್ರಿ ಅಂತ ಅನ್ಬೇಕು ಅಲ್ವೇ? ಯಥಾ ರಾಜ ತಥಾ ಪ್ರಜಾ. ಆ ಹೆಸರೇ ರಾಮಣ್ಣ ಅಂತ ಇಟ್ಕೊಂಡ್ಬಿಟ್ರೆ ನಿದ್ದಿನೇ ಮಾಡ್ಬೇಕಷ್ಟೆ. ಆದ್ರೆ ಕೃಷ್ಣ ಈ ಅನುಸಂಧಾನ ಮಾಡಿದ್ನಂತ. ಅದಕ್ಕೆ ಅವನ ಅವತಾರದ ಚಿಂತನೆಯ ಶ್ಲೋಕ ಅರ್ಗೆ ಕೊಡ್ತಿರಲ್ಲ. ಜಾತಕ್ ಹಂಸವದಾರ್ಥಾಯ ಭೂಭಾರ ಹರಣಾಯ ಚ. ಭೂಮಿಗೆ ಭಾರರಾದವರನ್ನ, ಕಂಸನೇ ಮೊದಲಾದ ದೈತ್ಯರನ್ನ ಅವರ ವಧೆ ಮಾಡ್ಲಿಕ್ಕೆ, ಪಾಂಡವರ ರಕ್ಷಣೆ ನೋಡಿದ್ರೆ, ಶಿಷ್ಟರ ಪಾಂಡವರ ಭಕ್ತರ ರಕ್ಷಣೆ, ಭೂಮಿಗೆ ಭಾರರಾದ ದುಷ್ಟ ರಾಕ್ಷಸರ ಸಂಹಾರಕ್ಕೆ ಪರಮಾತ್ಮ ಅವತಾರ ಮಾಡಿದ್ನಂತ. ನೋಡಿದ್ರೆ ಎಂಥ ಇದನ್ನಿದೆ. ಯಾವಾಗ ಅವತಾರ ಮಾಡಿದ್ರಿಂದ ಪ್ರಾರಂಭ ಮಾಡಿದ್ನಂತ. ಏನು ಸಂಹಾರನೇ ಪ್ರಾರಂಭ ಮಾಡ್ತಾನವನು. ಅವತರಿಸಿದ್ನಲ್ಲ, ಅವತಾರ ಮಾಡಿದ್ರಿಂದಲೇನೆ ಲೀಲೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೃಷ್ಣಾವತಾರ ಬಹಳ ಸೊಗಸವಾದ ಅವತಾರ. ಎಲ್ಲರಿಗೂ ಮನಸ್ಸಿಗೆ ಆನಂದ ಆಗ್ತದೆ. ಸರಿ, ಆನಂದ ಅದೊಂದು ಹಂತದಲ್ಲಿ ಕದ್ದ, ಬೆಣ್ಣೆ ತಿಂದ, ಜಿಗದ, ಹೋದ, ಅದೊಂದು ಹಂತದಲ್ಲಿ ಅದೊಂದು ಆನಂದವೇ ಬೇರೆ. ಇನ್ನೊಂದಿದೆ, ಅವತಾರ ಮಾಡಿದ ಕ್ಷಣದಿಂದಲೇನೆ ಲೀಲೆ ತೋರಿಸ್ಲಿಕ್ಕತ್ತಂತ. ಬರೀ ಅವತಾರ ಮಾಡ್ಯಾನಷ್ಟ, ಅವಾಗ ಲೀಲಾ. ಯಾವ ಲೀಲೆ ಅಂತಂದ್ರೆ ನಿಮ್ಗೆ ಸುಮ್ಮನೆ ಹೇಳಿರ್ತೇನೆ, ಪಾಸಿಟಿವ್ ಥಿಂಕ್ ಮಾಡು ಅಂತಾನೆ ಕೃಷ್ಣ. ಯಾವಾಗ್ಲೂ ನೀನ್ ಹೆಂಗ್ ಥಿಂಕ್ ಮಾಡ್ಬೇಕು? ಪಾಸಿಟಿವ್ ಥಿಂಕ್ ಮಾಡೋದು ಹೇಳಿಕೊಟ್ಟದ್ದ ಕೃಷ್ಣ. ಇವ್ರು ಮೋಟಿವೇಟಿವ್ ಸ್ಪೀಚ್ ಅಂತ ಹೇಳಿ ಇಟ್ಕೊಂಡು ಪಾಸಿಟಿವ್ ಥಿಂಕ್ ಮಾಡ್ರಿ ಅಂತ ಇವ್ರು ಭಾರಿ ಲಾಜಿಕಲ್ ಹೇಳ್ತಿರ್ತಾರೆ. ಇಲ್ಲಿ ಬಾ, ಮೋಟಿವೇಶನ್ ಎಂಥ ಸ್ಪೀಚ್ ಬೇಕು ನಿನಗೆ ಕೃಷ್ಣಂದು? ಏನ್ ಪಾಯಿಂಟ್ ಮಾತಾಡ್ತಾನೆ. ಅವತಾರ ಮಾಡಿದ್ನಲ್ಲ, ಕಾರಾಗೃಹ ವಸುದೇವ ದೇವಕಿಯರಲ್ಲಿ ಪರಮಾತ್ಮ ಅವತರಿಸಿದ. ಅಲ್ಲಿ ಅನುಸಂಧಾನ ಹೀಗಿಟ್ಕೊಳ್ರಿ ಅಂತಾರೆ. ಹೇಗಿಟ್ಕೊಳ್ಬೇಕು ಅಂದ್ರೆ, ವಸುದೇವ ಅಂದ್ರೆ ಜ್ಞಾನ, ದೇವಕಿ ಅಂತಂದ್ರೆ ಭಕ್ತಿ ಅಂತ. ಜ್ಞಾನ ಭಕ್ತಿಗಳ ಸಮಾಗಮ ಅಲ್ಲಿ ಕೃಷ್ಣ ಅವತಾರ ಮಾಡ್ತಾನಂತ. ಸುಮ್ಮನೆ ಇಬ್ರು ಗಂಡ ಹೆಂಡತಿ ಲಗ್ನ ಆದ್ರು ಅಲ್ಲಿ ಅವತಾರ ಹಂಗಲ್ಲ ಅದು. ನಮ್ಮ ಹಾಗಲ್ಲ ಕೃಷ್ಣ. ಕೃಷ್ಣನ ಅವತಾರ ಹೇಗೆ ಅಂದ್ರೆ, ಎಲ್ಲಿ ಜ್ಞಾನ ಭಕ್ತಿ ಮಿಲನ ಆಗ್ತದೆ ಅಲ್ಲಿ ಕೃಷ್ಣ ಅವತಾರ ಮಾಡ್ತಾನಂತ. ನೋಡಿದ್ರೆ ಹೇಗಿದೆ. ಹಾಗಾದ್ರೆ ವಸುದೇವ ಅಂದ್ರೆ ಜ್ಞಾನ, ದೇವಕಿ ಅಂದ್ರೆ ಭಕ್ತಿ,
ಜ್ಞಾನ ಭಕ್ತಿಗಳ ಸಮಾಗಮ ವಿವಾಹ, ಅಲ್ಲಿ ಕೃಷ್ಣಾವತಾರ ಆಯ್ತು. ಮೊದಲೇ ಆಯ್ತಾ? ಇಲ್ಲ ಅಂತಾರೆ. ಮೊದಲು 7 ಮಂದಿ ಹುಟ್ಟಿದ್ರಂತ, 6 ಮಂದಿನ ಬಲಿ ಕೊಟ್ರಂತ. 6 ಮಂದಿನ ಬಲಿ ಕೊಟ್ಟು 7ನೇದವಳು ದೇವಿಯಾಗಿ 8ನೇದು ಪರಮಾತ್ಮ ಬಂದಂತ. ಯಾಕ 6 ಮಂದಿನ ಬಲಿ ಕೊಡಬೇಕು? ನಮ್ಮ ಶರೀರದಾಗ 6 ಮಂದಿ ರಾಕ್ಷಸರು ಇರ್ತಾರಂತ. ಯಾರವರು ಅಂತ ಕೇಳಿದ್ರೆ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಇವೆಲ್ಲ ರಾಕ್ಷಸರು ಇವು. ಹಾಗಾದ್ರೆ 6 ಅರಿಷಡ್ ವರ್ಗಗಳು ಅಂದ್ರೆ 6 ಬಲಿ ತಗೊಳ್ಬೇಕಂತ. ಜ್ಞಾನ ಭಕ್ತಿಗಳ ಸಮಾಗಮ ಆದ್ರೂ ಕೂಡ ಅಲ್ಲಿ ಇವೇನಾದ್ರು ಇದ್ವು ಅಂದ್ರೆ ಇವನನ್ನು ಬಲಿ ಕೊಟ್ಟ ಮೇಲೆ ಪರಮಾತ್ಮ ಬರ್ತಾನಂತ. ನೋಡಿದ್ರೆ ಹೇಗೆ? ಇದು ಅನುಸಂಧಾನ ಮಾಡ್ಬೇಕು. ಸರಿ, ಕಾರಾಗೃಹದಲ್ಲಿ ಅವತಾರ ಮಾಡಿದ. ಕಾರಾಗೃಹದಲ್ಲಿ ಅವತಾರ ಆದ ಕ್ಷಣದಲ್ಲೇ ಅಪ್ಪ ಅನ್ನಂತೆ. ಯಾರ ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಂತವ? ಅಳೋದು ನಿಂದ್ರಿಸಿದ್ರೆ ಸಾಕಾಗಿರ್ತದೆ. ಅದಕ್ಕೆ ಪರಮಾತ್ಮ ಕೃಷ್ಣ ಅನ್ನೋದು. ಅತ್ನಲ್ಲ, ಕರದ್ನಲ್ಲ ಅಪ್ಪ ಅಂತೇಳಿ. ಏನು ಅಂದ? ಸುಮ್ಕೂತಿಯಲ್ಲೋ ಬುಟ್ಟ್ಯಾಗ ಹಾಕೊಂಡು ಎತ್ತಗೋ ಅಂದಂತ ಕೃಷ್ಣ. ಒಂದ್ ಬುಟ್ಟಿ ತಗೋ, ತಲೆ ಮೇಲೆ ಇಟ್ಕೋ ಅಂದಂತೆ. ಅವ ಅಂದ, ಹೆಂಗೋ ಎತ್ಕೊಳ್ಳಿ ನಿನ್ನನ್ನ? ನಿಮ್ಮ ಮಾವ ಕಂಸ ಸರಪಳಿ ಹಾಕಿ ಕಬ್ಬಣದ ಸಲಾಕೆಯಲ್ಲಿ ಇಟ್ಟಿದ ನನ್ನನ್ನ. ನನಗೆ ಎತ್ಕೋ ಅಂತ ನೀನಂತಿದಿ, ಹೇಗೋ ಎತ್ಕೊಳ್ಳಿ ಅಂತ ಕೇಳಿದ್ನಂತ. ಮಹಾರಾಯ, ಎತ್ಕೋತೀನಿ ಅಂತ ಮನಸ್ಸು ಮಾಡಿ ಮೊದಲು ಅನ್ನಂತ. ಕೃಷ್ಣ, ನಿನ್ನನ್ನು ಎತ್ಕೊಳ್ತೀನಿ ಅಂತ ಬಾಯಿ ತುಂಬ ಹೇಳು ಅಪ್ಪ ಅನ್ನಂತ. ಕೃಷ್ಣ, ನಿನ್ನನ್ನು ಎತ್ಕೊಳ್ಬೇಕು ಅಂತ ಮಾಡಿದೇನೋ, ಛಟ್ ಅಂತ ಬೇಡಿ ಬಿಟ್ಟುವತ್ತು. ನೋಡಿದ್ರೆ ಹೇಗಿದೆ? ತಲೆ ಮೇಲೆ ಇಟ್ಕೊಂಡಂತ. ಏನ್ ಮಾಡ್ಲಿ ಅಂದ. ಅದಕ್ಕೆ ಕೃಷ್ಣನ್ ತಗೊಂಡ ತಕ್ಷಣ ಎಲ್ಲಿ ಇಟ್ಕೋಬೇಕು? ತಲೆಯಾಗಿ ಇಟ್ಕೋಬೇಕು. ಮನಿ ದೊಡ್ಡದೇವ್ರ ಪೆಟ್ಟಿಗೆ ಕಟ್ಟಿಡೋದಲ್ಲ. ಕೃಷ್ಣ ಸಿಕ್ಕ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ದೇವ್ರ ಪೆಟ್ಟಿಗೆ ಕಟ್ಟಿಟ್ಬಿಡ್ತೀವಿ. ಮನಿಗ್ ಬಂದ ತಕ್ಷಣ ಬರ್ರಿ ಆಚಾರ ಬರ್ರಿ, ಇದನ್ನ ಮನಿ, ದೇವ್ರ ಮನಿ. ಅಲ್ಲಿ ಮ್ಯಾಲ ಇಟ್ಟೇವಲ್ಲ ದೊಡ್ಡ ದೇವ್ರು, ತಳಗಿಟ್ಟೇವಲ್ಲ ಸಣ್ಣ ದೇವ್ರು. ಸಣ್ಣ ದೇವ್ರು ದೊಡ್ಡ ದೇವ್ರು ಇಟ್ಕೊಂಡು ಕೂತೇವನು. ನೀವು ನಮ್ಗೆ ಆಫೀಸ್ ಅಲ್ರಿ ಆಚಾರ, ನೀವು ಅರ್ಥ ಮಾಡ್ಕೊಟ್ರಿ. ಅಲ್ಲಿ ತಂಬಗಿಂಬ ಇರ್ತದ. ಮತ್ತ ದೊಡ್ಡಾಚಾರ ಬಂದ್ ತೆಗಿಯೋ ತನಕ ನಾವೇನ್ ಪೆಟ್ಟಿಗೆ ತೆಗಿಯಂಗಿಲ್ಲ. ದೊಡ್ಡಾಚಾರ ಬಂದೋ ತನಕ ಇಲ್ಲಿ ಜೊಂಡಿಗೆ ಆಗಿಬಿಟ್ಟಿರ್ತಾವಲ್ಲಿ. ಕೃಷ್ಣನನ್ನ ತಲೆ ಮೇಲೆ ಇಟ್ಕೊಳ್ಬೇಕಂತೆ ಹೇಳ್ತಿದ್ದಾನೆ ಕೃಷ್ಣ. ನನ್ನ ನೀನು ತಲೆ ಮೇಲೆ ಇಟ್ಕೋ, ಎತ್ಕೋ ಅನ್ಲಿಲ್ಲವ, ತಲೆ ಮೇಲೆ ಇಟ್ಕೋ ಅಂದ. ಮತ್ ಆಚಾರ ಹೇಳ್ಯಾರಂತ ಒಂದ್ ಮಾರ್ಕೆಟ್ನಾಗಿನ್ ಕೃಷ್ಣನ್ ತಗೊಂಡ್ ತಲೆ ಮೇಲೆ ಕಟ್ಕೊಂಡು ಅಡ್ಡಾಡ್ಬೇಡ್ರಿ ನಾಳಿಂದ. ಮತ್ತ ಹಂಗಲ್ವೋ, ಕೃಷ್ಣನ ತಲೆ ಒಳಗೆ ಇಟ್ಕೊಳ್ಳೋದು, ಹೃದಯದಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ಅವನ ನಾಮದ ಸ್ಮರಣೆಯನ್ನು ತಲೆಯಲ್ಲಿ ಇಟ್ಕೊಳ್ಳೋದು ಸದಾ ಕಾಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ತಲೆಯಲ್ಲಿ ಇಟ್ಕೊಂಡು ಅಡ್ಡಾಡೋದು ಕ್ಷಣ ಕ್ಷಣ. ಇದಕ್ಕೆ ಯಾವ ನಿರ್ಬಂಧ ಇಲ್ಲ ನಿಮಗೆ. ಅಲ್ಲಿ ಹೇಳಬೇಡ್ರಿ, ಇಲ್ಲಿ ಹೇಳಬೇಡ್ರಿ, ಇಲ್ಲ ಚಪ್ಲಿ ಹಾಕೋಬೇಡ್ರಿ, ಚಪ್ಲಿ ತೆಗಿಬೇಡ್ರಿ, ಅಲ್ಲಿ ಮುಟ್ಟಬೇಡ್ರಿ, ಇವ್ರು ಮುಟ್ಟಬೇಡ್ರಿ, ಯಾವ್ದಿಲ್ಲೇ. ಹೋಗ್ತಿದ್ದೀರಿ ಹೇಳ್ಕೋತ ಹೋಗ್ರಿ, ಕೂಡ್ತೀರಿ ಹೇಳ್ರಿ, ಧಾರಾವಾಹಿ ನೋಡ್ತಿದ್ರಿ ಅಡ್ವರ್ಟೈಸ್ ಬಂದಾಗ ನೋಡ್ರಿ, ಹೋಗ್ಲಿ ಅದನ್ನಾರ ಮಾಡ್ರಿ. ಹರೇ ಕೃಷ್ಣ ಯಾಕಂದ್ರೆ ಧಾರಾವಾಹಿ ಅಂತೂ ಬಿಡಲ್ಲ, ಗ್ಯಾರಂಟಿ ಅದ ನಮಗ. ಹರೇ ಕೃಷ್ಣ 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 ಹರೇ ಹರೇ. ಯಾರ್ಯಾರೋ ಪ್ರಮೋಟ್ ಮಾಡುವಂತ ನೋಡ್ಕೊಂಡು ಸಮಯ ವ್ಯರ್ಥ ಮಾಡೋ ಬದ್ಲಿ ಹರೇ ಕೃಷ್ಣ ಹೊತ್ಗೋರೋ. ಅವನೇ ಹೇಳ್ತಿದ್ದಾನೆ, ನಾವು ಹೇಳಿದ್ದಲ್ಲ ಇದು. ಮತ್ತೆ ಕೃಷ್ಣನೇ ಅಪ್ಪ ನನ್ನನ್ನು ಹೊತ್ಗೋರೋ ಅಂತಿದ್ದಾನೆ. ಹೊತ್ಕೊಂತೇನೋ ನಿನ್ನನ್ನ ಅಂದಾಗಲೇ ಬೇಡಿ ಬಿಟ್ಟು ಅಂತ ನೋಡಿ. ಅಲ್ಲಿ ತನಕ ಬೇಡಿ ಇತ್ತು. ಇನ್ನೊಂದು ಹೇಳಿರ್ತೇನೆ, ಇದೇ ಎಕ್ಸಾಂಪಲ್ ಅನ್ನ. ಮೈಯೆಲ್ಲ ರೋಮಾಂಚನ ಆಗ್ತು. 18 ದಿವಸ ಮಹಾಭಾರತ ಯುದ್ಧ ನಡೀತದಲ್ಲ. ಕೃಷ್ಣ ಅರ್ಜುನನಿಗೆ ಹೇಳಿದ್ನಂತ, ಅರ್ಜುನ ಇಳಿತಾಳಗ ಅನ್ನಂತ. ಅರ್ಜುನ ಅಂದ, ಅಲಾ ಕೃಷ್ಣ, ಡ್ರೈವರ್ ನೀನು, ಪ್ರತಿನಿತ್ಯ ನೀನ್ ಇಳಿದು ಬಾಗ್ಲ ತೆಗಿತಿದ್ದಿ, ನಾ ಇಳಿತಿದ್ದೆ, ಇವತ್ತೇನ್ ನಾ ಇಳಿ ಅನ್ಲಿಗತಿ ನೀನು ಅನ್ನಂತ ಕೃಷ್ಣ. ಇದು ಅರ್ಜುನ. ಕೃಷ್ಣ ಅಂದ, ಪ್ರತಿನಿತ್ಯ ಯಾಕೆ ಇಳಿತಿದ್ದೆ ಬಾಗ್ಲ ತೆಗಿತಿದ್ದೆ ಅಂದ್ರೆ ಮತ್ತ ನಾ ನಾಳೆ ಈ ರಥಕ್ಕೆ ಹತ್ತವಿದ್ದೆ. ಇವತ್ ಮುಗೀತೋ, 18 ದಿವಸದ ಯುದ್ಧ ಮುಗಿದಾಗ್ಯದ, ನಿಮ್ ಜಯ ಸಾಲಿಸಿ ಆಗ್ಯದ, ಇನ್ನೇನ್ ನಾ ನಾಳೆ ಹತ್ತಂಗಲ್ಲ, ಇಳಿದು ಬಿಡು. ಚಲೋ ಆತಾಗಾರ, ಲಾಸ್ಟ್ ದಿವಸನಾದ್ರೂ ನೀನಾ ಬಾಗ್ಲ ತೆಗಿ ಅನ್ನಂತೀವ್. ಅರ್ಜುನ. ಕೃಷ್ಣ ಅಂದ, ಹಠ ಮಾಡಬೇಡ ಅಪ್ಪಣ್ಣ, ಕೆಲವು ಜೀವ ಹಠ ಬಾಳ್ ಮಾಡ್ತಾವ. ಅದೇ ಅರ್ಜುನನನ್ನು ಇಟ್ಕೊಂಡು ಹೇಳ್ತಿದ್ದಾನೆ, ಜೀವ ಹಠ ಮಾಡೋದು ಜಾಸ್ತಿ. ಅರ್ಜುನ
ಹಠ ಮಾಡ್ಬೇಡಪ್ಪಣ್ಣ, ಇವತ್ತೊಂದು ಸೀಳದ್ ಬಿಡು, ಇಲ್ಲ ಅಂತ ಇಳದು ಬಿಡು ಒಂದಂತ. ಸರಿ ಹಾಗಾರಿ ಇಳಿದ ಮೇಲೆ ಹೇಳ್ತೀನಿ ಅಂದವ ಕೃಷ್ಣ. ಸರಿ ಅರ್ಜುನ ಆ ರಥದಿಂದ ಇಳದ್ನಂತ. ಆಮೇಲೆ ಕೃಷ್ಣ ಇಳದ್ನಂತ. ಯಾವಾಗ ಕೃಷ್ಣ ಇಳದ್ನೋ ತತ್ ಕಾಲದಲ್ಲೇ ಎಂಥ ಬ್ರಹ್ಮರಥ, ಅರ್ಜುನ ಕೃಷ್ಣ ಅಡ್ಡಾಡಿರುವ ಮಹಾಭಾರತ ಯುದ್ಧ ನಡೆದ ರಥ ಅದು. ಜಯಶೀಲಿಶ ಜಯ ತಂದು ಕೊಟ್ಟ ರಥ ಕೃಷ್ಣ ಇಳದ 2 ಕ್ಷಣಕ್ಕೆ ಭಸ್ಮ ಆಗಿಬಿತ್ತಂತ. ಅರ್ಜುನ ಅಂದ ಕೃಷ್ಣನಿಗೆ, ಕೃಷ್ಣ ಇವತ್ತು ಮೊದಲು ನೀನ ಇಳ್ದಿದ್ರ ಅನ್ನಂತ. ಅರ್ಜುನಿಗೆ ಕೃಷ್ಣ ಅಂದ ಕೂಡ್ಲೆ ಕೃಷ್ಣ ಅಂದ, ಇವತ್ತು ನಾನ ಮೊದ್ಲು ಇಳ್ದಿದ್ರೆ ಬಂಗಾರದ ತಮಗಿ ಒಳಗೆ ಇದ ನದಿಯಾಗ ಹಾರಿಸ್ಬಿಡ್ತಿದ್ದಿ ನಿಂದ ಅಟ್ಟು ಅಂದ. ಸಂಸ್ಕಾರ ನಾನೇ ಮಾಡ್ತಿದ್ದೆ ಅಂದ. ಯಾಕೆ ನೀನು ಭಸ್ಮ ಆಗ್ತಿದ್ದಿ. ಹಾಗಾದ್ರೆ ಎಲ್ಲಿ ತನಕ ರಥದಲ್ಲಿ ಕೃಷ್ಣನ ಸನ್ನಿಧಾನ ಇತ್ತು ಅಲ್ಲಿ ತನಕ ಭವ್ಯವಾಗಿ ಶೋಭಿಸಿ ಜಯವಂತಂದು ಕೊಡ್ತಂತ. ಯಾವಾಗ ಕೃಷ್ಣ ಇಳ್ದ ರಥ ಭಸ್ಮ ಆಯ್ತಂತ. ಹಾಗೆ ಕೃಷ್ಣನನ್ನ ಎಲ್ಲಿ ತನಕ ನಾವು ತಲೆಯಲ್ಲಿ ಹೃದಯದಲ್ಲಿ ತುಂಬಿಕೊಳ್ತೇವೆ. ನಮ್ಮ ಶರೀರವು ಕೂಡ ರಥ ಇದ್ದ ಹಾಗೆ, ನಮ್ಮ ಶರೀರವು ರಥ ಇದ್ದ ಹಾಗೆ. ರಥ ಶರೀರಕ್ಕೆ ರಥ ಅಂತ ಕರೀತಾರೆ. ಹೃದಯ ಭಾಗವನ್ನ ಮಧ್ಯದ ಒಂದು ಸ್ಥಾನ ಅಂತ ಕರೀತಾರೆ. ಎಲ್ಲಿ ತನಕ ನಮ್ಮ ಶರೀರದ ರಥದಲ್ಲಿ ಹೃದಯ ಭಾಗದಲ್ಲಿ ಕೃಷ್ಣನನ್ನು ಹೊತ್ತುಕೊಳ್ಳಲ್ಲ, ಕೃಷ್ಣ ಯಾವಾಗ ಇಳಿತಾನ ಆವಾಗ ಈ ರಥ ಭಸ್ಮ ಆಗ್ತದ. ಎಂಥ ಸಂದೇಶ. ಹಾಗಾದ್ರೆ ಕೃಷ್ಣ ಇಲ್ಲ ಅಂದ್ರೆ ಯಾರು ಬರಲ್ಲ ನಮ್ಮ ಜೊತೆಯಲ್ಲಿ. ಯಾರು ಬರ್ತಾರೆ? ಶರೀರ ಬಿತ್ತು ಅಂದ್ರೆ ಕಥೆನೆ. ಶರೀರ ಬಿದ್ದಾಗೂ ಬರ್ತಾನಂತ, ಶರೀರ ಈ ಸನಾಗಿ ನಡೀತಾ ಇರೋವಾಗೂ ಇರ್ತಾನಂತ ನಮ್ಮ ಜೊತೆ. ನೋಡ್ರಿ ಹೇಗಿದೆ ಇದು. ಕೃಷ್ಣ ಮಾತ್ರ ಇದು, ಬೇರೆ ಯಾರಿಂದ ಆಗಲ್ಲ. ಅದಕ್ಕೆ ಆ ದಾಸರು ಒಂದು ಪದ್ಯ ಹೇಳಿದ್ರು ನೋಡ್ರಿ. ಅವಾಗವಾಗ ಹೇಳ್ತಿರ್ತೀನಿ, ಮಹಿಳಾ ಮಳ್ಳಿಗೆ ಪದ್ಯ ಹೇಳಿದ್ರು ಖುಷಿ, ನಾವು ಹೇಳ್ತೀವಲ್ಲ ಅಂತ. ಹಿತ್ತಲ ಕಸಕ್ಕಿಂತ ಕಡೆಯಾಯಿತೀ ದೇಹ, ಹೊತ್ತು ಕೊಂಡೊಯ್ದು ಅಗ್ನಿಯೋಳು ಬಿಸಡುವರೋ, ಆರು ಸಂಗಡ ಬಾಹೋರಿಲ್ಲ. ಯಾರು ಬರಲ್ಲ. ಇದ್ದಾಗೂ ಬರವ, ಹೋದಾಗೂ ಬರವ ಯಾರು? ಕೃಷ್ಣ. ಹಾಗಾದ್ರೆ ಇವತ್ತಿನಿಂದ ನಾವೇನ್ ಮಾಡುವ? ಕೃಷ್ಣನನ್ನ ಹೊತ್ಕೊಂಡು ಅಡ್ಡಾಡ್ಬೇಕು. ನೋಡ್ರಿ, ಕೃಷ್ಣ ಹೊತ್ಕೊಂಡು ಅಡ್ಡಾಡುವ ಸಂದೇಶ. ಯಾವಾಗ ಕೃಷ್ಣನನ್ನ ತಂದೆ ಹೊತ್ಕೋ ಅಂತ ಹೇಳಿದಾಗ ಹೊತ್ಕೊಂಡು ಕೈಯಲ್ಲಿರುವ ಬೇಡಿ ಬಿಡ್ತಂತ. ಹಾಗಾದ್ರೆ ನಮ್ಮನ್ನು ನಾವು ಕೃಷ್ಣನನ್ನು ಹೊತ್ಕೊಂಡು ಅಡ್ಡಾಡಿದ್ರೆ ಸಂಸಾರದ ಬೇಡಿ ಇಲ್ಲೆಲ್ಲದ್ರೆ ಆಚಾರ ನಮ್ಮ ಮನ್ಯಾಗ ಬೇಡಿ ಹಿಂಗೆಲ್ಲ ಕೇಳ್ಕೋ ಕೂತ್ರೆ ಹೆಂಗ್ ಪುರಾಣ ಹೇಳಿ? ಆಮೇಲೆ ನಮ್ಗೇನ್ ಬೇಡಿ ಇಲ್ಲ ಬಿಡ್ರಿ. ನಮ್ಗೆ ಯಾಕೋ ಬೇಡಿ ಇಲ್ಲ. ಅಲ್ಲಿ ಕಬ್ಬಣದ್ದದ, ಇಲ್ಲಿ ಸಂಸಾರದ್ದದ. ಅಲ್ಲಿ ಒಂದದ, ಇಲ್ಲಿ ಲಕ್ಷದ. ಅಲ್ಲಿ ಒಂದು ಕಬ್ಬಣದ ಬೇಡಿ 2 ಇರೋ ಬೈ 2 ಇಲ್ಲಿ 108 ಏನು ಒಂದೊಂದಂದ್ರೆ ಚಾನಲ್ ಇಟ್ಕೊಂಡ್ಬಿಡ್ರಿ. ಬೇಕಾರೆ ಒಂದು ಚಲನ ಒಂದು ಬೇಡಿ ಅನ್ನು 108 ಚಾನಲ್ ಬೇಡಿ ಅವ ಬಿಡವಲ್ಲು ನಮ್ಮನ್ನ. ಹೇಗಿದೆ ನೋಡ್ರಿ ಸಂದೇಶ. ಯಾವಾಗ ಕೃಷ್ಣ ಹೊತ್ಕೊ ಅಂತ ಹೇಳಿದ ಹೊತ್ಕೊಂಡ. ಆಮೇಲೆ ಕೃಷ್ಣ ಕೇಳಿದ್ನಂತ, ಏನ್ ಮಾಡ್ತಿ ಅನ್ನಂತ. ಏನ್ ಮಾಡ್ಲು ಅಂದ. ಹೊರ ಕರ್ಕೊಂಡು ಹೋಗು ಅಂದ ಕೃಷ್ಣ. ನೋಡಿದ್ರೆ ಅದಕ್ಕ ಮಕ್ಕಳು ದೇವ್ರ ರೂಪ ಅಂತೀವಿ ನೋಡ್ರಿ. ಮಕ್ಳು ಮನ್ಯಾಗ ಇಡ್ಲಿಕ್ಕೆ ಬಿಡಲ್ಲ ನಮ್ಮನ್ನು. ಹೊರನಡಿ ಅಂತ ಇರ್ತಾವ. ರೂಮ್ನಾಗ ಕೂಡ್ಲಿಕ್ಕೆ ಬಿಡಲ್ಲ ಅವು ಮಕ್ಕಳು. ಸಣ್ಣ ಮಕ್ಳು ಎತ್ಕೊಂಡಿರ್ತೇವಲ್ಲ, ಎತ್ಕೊಂಡ ತಕ್ಷಣ ಏನು ಅಂತ ಕೇಳ್ರಿ ಕೈ ಮಾಡ್ತಾವ, ಹಿಂಗ್ ಮಾಯಿ ಬರ್ಲಿ ಬಿಡ್ಲಿ. ದೇವ್ರ ರೂಪ ಏನಾದ್ರು ಹೊರಗೆ ಕರ್ಕೊಂಡು ಹೋಗು. ಕೃಷ್ಣ ನೋಡ್ರಿ ಅದ ಅವತ್ತೇ ತೋರಿಸಿದ. ನಡಿ ಹೊರಗೆ ಅಂತಂದಂತ ಮಾತಾಡ್ತಿದ್ದ ಕೃಷ್ಣ. ನಡಿ ಹೊರಗೆ. ಅವ ಅಂದ ಹೆಂಗೋ ಹೋಗ್ಲಿ, 7 ಬಾಗಲವ ಕಬ್ಬಣದ್ದು, ಅದು ಎದುರಿಗೆ ಒಬ್ಬೊಬ್ರು 10-20 ಈಟಿ ಹಿಡ್ಕೊಂಡು ಸೈನಿಕರಿದ್ದಾರೆ, ಹೆಂಗೋ ದಾಟ್ಲಿ ಅನ್ನಂತೀವಿ. ಮತ್ ಕೃಷ್ಣ ಅಂದ, ಹೆಂಗ ಅಂತ ಕೇಳಬೇಡ, ನನ್ನನ್ನು ಎತ್ಕೊಂಡು ಹೊರಗೆ ಹೋಗ್ತೀನಿ ಅಂತ ಬೇಡ್ಕೋ ಸಾಕಷ್ಟೆ. ಕೃಷ್ಣ ನಿನ್ನನ್ನು ಹೊತ್ಕೊಂಡಿನಿ, ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಅನ್ನಂತ. ತತ್ ಕಾಲದಲ್ಲಿ 7 ಬಾಗ್ಲ ತೆಗೆದು ಅಂತ. ಈಟಿ ಇದ್ದ ಹಿಡ್ಕೊಂಡು ಕೂತ ಸೈನಿಕರು ಹಿಂಗೇ ಸ್ಟೆಚು ಅಂತಾರಲ್ಲ, ಹಿಂಗೇ ನಿಂತಿದ್ವು ಅಂತ. ಕಬ್ಬಣದ ಬಾಗಿಲು ತೆಗೆದಿದೆ, ಸೈನಿಕರು ಈಟಿ ಹಿಡ್ಕೊಂಡ್ರೆ ಸ್ಟೆಚು ಆಟ ಆಡ್ಕೋತ ನಿಂತಾರೆ. ಕೃಷ್ಣನನ್ನು ಹೊತ್ಕೊಂಡ ವಸುದೇವ ಸರಳವಾಗಿ ಹೊರಗೋದ್ನಂತ. ಆಮೇಲೆ ಏನ್ ಮಾಡ್ಲಿ ಅಂದ ಮತ್ ಕೃಷ್ಣನ ನದಿ ದಾಟು ಅಂದ. ಕಣ್ಣು ತೆಗೆದ್ ನೀವು ನದಿ ಹೆಂಗೋ ದಾಟ್ಲಿ? ಒಂದ್ ದೋಣಿ ಇಲ್ಲ, ಬೋಟ್ ಇಲ್ಲ,
ಹರಿಲಿಗತ್ತು ನದಿ, ನಾ ಹೇಗೆ ದಾಟ್ಲಿ? ಅಯ್ಯೋ ಹಾಗೆ ಅಂತ ಕೇಳ್ಬೇಡ್ವೋ, ನನ್ನನ್ನು ಹೊತ್ಕೊಂಡು ನಾ ದಾಟ್ತೀನಿ ಅಂತ ಸಂಕಲ್ಪ ಮಾಡು. ಕೃಷ್ಣ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ತತ್ಕಾಲದಲ್ಲೇ ನದಿ ಇಬ್ಬಾಗ ಆಗಿ ದಾರಿ ಬಿಡುತ್ತಂತ. ನೋಡಿದ್ರೆ ಹೇಗೆ ಮಧ್ಯ ದಾರಿಗೆ ಹೋಗಿದ್ದಾನೆ, ಅಡ್ಡಿ ನದಿಯ ಮಧ್ಯದಲ್ಲಿ ನಿಂತಿದ್ದಾನೆ. ಧೋಂತ ಮಳೆ ಬಂತಂತ. ವಸುದೇವ ಅಂದ, ಛತ್ರಿ ಮರ್ತು ಬಂದ್ಬಿಟ್ನೆಲ್ಲೋ ಅನ್ನಂತ. ಕೃಷ್ಣಂದ, ಮರ್ತು ಬಂದದ್ದು ಹೇಳಬೇಡ, ಛತ್ರಿ ಬೇಕಲ್ಲ ಅಂತ ಬಯಸು ಸಾಕು. ತತ್ಕಾಲದಲ್ಲೇ ಬೇಕು ಅಂತ ಬಯಸಿದ ಶೇಷ ಛತ್ರಿಯಾಗಿ ಬಂದಂತ. ಹೇಗಿದೆ ನೋಡಿ. ಅದಕ್ಕೆ ಪಾಸಿಟಿವ್ ಥಿಂಕ್ ಮಾಡು. ಹೊತ್ಕೋತೀನಿ ಅಂತ ಹೇಳು, ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತನ್ನು, ಎತ್ಕೊಂಡು ಹೋಗ್ತೀನಿ ಅಂತನ್ನು, ನದಿ ದಾಟ್ತೀನಿ ಅಂತನ್ನು, ಛತ್ರಿ ಬೇಕು ಅಂತ ಕೇಳು, ಎಲ್ಲ ಬರ್ತದೆ. ಇದೇ ಪಾಸಿಟಿವ್, ಇದೇ ಮೋಟಿವೇಶನ್ ಅಲ್ವೇನ? ಶ್ರೀಕೃಷ್ಣನನ್ನು ಹೊತ್ತಕೊಂಡು ಕೃಷ್ಣ ಎತ್ಕೊಂಡ ಮೇಲೆ ಅಲ್ಲಿ ಕರ್ಕೊಂಡು ಹೋದ. ಹೇಳಿದ್ನಂತ ಕೃಷ್ಣ, ಈಕಿ ಅಮ್ಮ ಮಲಗ್ಯಾಳಲ್ಲ, ಈಕಿ ಪಕ್ಕದಲ್ಲಿ ಮಲಗಿಸು. ಅಕ್ಕಿ ಇದ್ದಾಳೆ ನೋಡು, ಆಕಿನ ಕರ್ಕೊಂಡು ಹೋಗುವಂತ. ನೋಡಿ ಎಂಥ ಕೆಲಸ ವಸುದೇವನಿಗೆ, ಇದು ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ. ಇಂಥ ಕೆಲಸ ಯಾರಿಗೂ ಸಿಕ್ಕಿರ್ಲಿಕ್ಕೆ. ಎಂಥ ಸೇವೆ. ದೇವಿಯನ್ನೂ ಎತ್ಕೊಂಡ, ದೇವರನ್ನೂ ಎತ್ಕೊಂಡು ಬರಬೇಕಲ್ಲ. ಎಂಥ ಚಮತ್ಕಾರ, ಎಂಥ ಪವಾಡ ಕೃಷ್ಣಂದು, ಎಂಥ ಮಹಿಮೆ. ಹೋಗುವಾಗ ಹೆಂಗೆ ಯಾವ್ಯಾವ ತೆಗೆದು ನಿಂತಿದ್ವಲ್ಲ ಬಾಗಲ ದಾರಿನ, ಹಂಗ ಈಕಿನ ಕರ್ಕೊಂಬರುವಾಗ ಹಂಗ ತೆಗೆದಿದ್ವು ಅಂತ. ನದಿ ದಾಟಿದ್ರ ನದಿ ಜೋಡಣೆ ಆತಂತ. ಒಂದೊಂದು ಬಾಗ್ಲ ದಾಟ್ಕೋತ ಬಂದ್ರೆ ಒಂದೊಂದು ಬಾಗ್ಲ ಹಾಕಿ ಅಲ್ಲಿದ್ದ ಸೈನಿಕರು ಎಚ್ಚರಾಗ್ತಿದ್ರಂತ. ಒಳಗ್ ಬಂದು ಕಡಿಕೆ ಆ ತಾಯಿಯ ಪಕ್ಕದಲ್ಲಿ ಮಲಗಿಸಿದರೆ, ಯಾವಾಗ ದೇವಿಯನ್ನ ಬಿಟ್ಟು ಹೊರಗೆ ಬಂದ, ಹಿಂದ್ ಬಿಟ್ಟ ಬೇಡಿ ಮೈಗೆ ಬಂದ. ಯಾವಾಗ ಕೃಷ್ಣನನ್ನು ಇಳಿಸ್ತೇವಿ, ಯಾವಾಗ ಕೃಷ್ಣನನ್ನು ಹೊತ್ಕೋತೇವಿ, ಬೇಡಿ ಬಿಡ್ತದ. ಯಾವಾಗ ಕೃಷ್ಣನನ್ನು ಇಳಿಸಿ ಬಿಟ್ಟು ಬರ್ತೀವಿ, ಬೇಡಿ ಹಿಡ್ಕೊಳ್ತದೆ. ಎಲ್ಲಿ ತನಕ ಪುರಾಣ ಕೇಳ್ತೀರಿ ಅಲ್ಲಿ ತನಕ ಆರಾಮಿರ್ತೀರಿ. ಯಾವಾಗ ಪುರಾಣ ಬಿಡ್ತೀರಿ, ಬೇಡಿ ಬರ್ತದೆ. ಮತ್ ಹಂಗ ಕೇಳ್ಬಿಡ್ಬೇಡ್ರಿ. ಇದು ಕೃಷ್ಣ. ಇನ್ನು ಕೃಷ್ಣಾವತಾರ ಮುಂದ್ ಹೋಗಬೇಡ್ರಿ. ಇಲ್ಲೇ ಲಕ್ಷ ಸಂದೇಶಗಳನ್ನ ಕೃಷ್ಣ ಅವತಾರದ ಕ್ಷಣದಲ್ಲೇ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಕೃಷ್ಣಾವತಾರದ ಮಹಿಮೆ. ಇನ್ನೊಂದಿಷ್ಟು ಕೆಲವು ವಿಷಯಗಳನ್ನ ನಾಳೆ ದಿವಸ ಕೃಷ್ಣ ಅವತಾರದ ಚಿಂತನೆಯನ್ನ ಮಾಡಿ 9ನೇ ಸ್ಕಂದ ಅಲ್ಲಿ ಸ್ಪಷ್ಟವಾಗಿದೆ. ಸೂರ್ಯವಂಶ, ಚಂದ್ರವಂಶ, ಭಾರ್ಗವ, ರಾಮ, ಪರಶುರಾಮ, ದತ್ತಾತ್ರೇಯ ಅವತಾರ. ಇವತ್ತು ಅಲ್ಲೆಲ್ಲ ದತ್ತಾತ್ರೇಯ ಅವತಾರ ಮಾಡ್ತಾರೆ. ಅವ್ರು ಮಾಡಿರ್ತಾರೆ ಪಾಪ ದತ್ತಾತ್ರೇಯ ಅವತಾರ. ಅದು ಒಂದಿಷ್ಟು ಸಂದೇಶವನ್ನು ನಾಳೆ ಎಷ್ಟಾಗ್ತದೋ ಅಷ್ಟು ಕೇಳಿಕೊಂಡು ಭಾಗವತದ ಈ ಜ್ಞಾನ ಕಾರ್ಯವನ್ನ ಗುರುಗಳಾದ ಪಂಚಮ ಪರ್ಯಾಯ ದಿವಸ ಸ್ವಲ್ಪ ಪರ್ಯಾಯದ ಚಿಂತನೆ, ಅಂದ್ರೆ ಪರ್ಯಾಯ ಮಾಡಿದ ಪರಮ ಗುರುಗಳ ಚಿಂತನೆಯನ್ನು ಮಾಡಲೇಬೇಕು. ಸಾಮಾನ್ಯರೇನಲ್ಲ ಗುರುಗಳು ಅಂತ ಹೇಳಿದ್ರೆ. ಎಲ್ಲಾರು ತಮ್ಮ ಗುರುಗಳನ್ನು ಹೇಳ್ತಾರಾದ್ರಿಂದ ಗುರು ಸ್ಮರಣೆನ ಹೇಳಿದ್ದೇನೆ. ಡೇ ಎಲ್ಲ ಕ್ಷಣ ಮಾಡಬೇಕು. ಪರಮ ಪೂಜ್ಯ ಪಂಚಮ ಪರ್ಯಾಯ ಮಾಡಿದ ಪರಮ ಪೂಜ್ಯ ವಿಶ್ವೇಶ ತೀರ್ಥರು ಅವರನ್ನ ನಮ್ ಯಾವ ಜನ್ಮದ ಪುಣ್ಯನೋ ನಮ್ ತಂದೆ ಮಾಡಿದ್ರ ಅನಿಸ್ತದೆ. ನಾನಂತರೂ ಮಾಡಿಲ್ಲ, ನನಗಂತರೂ ಸಿಕ್ತು ಭಾಗ್ಯ. ಒಂದು 5 ವರ್ಷಗಳ ಕಾಲ ಸತತ ನಾನು ಅವ್ರ ಜೊತೆಯಲ್ಲಿದ್ದೆ. ಒಂದು ಕ್ಷಣ ಬಿಟ್ಟಿಲ್ಲ ನಾನು. ಬೆಳಗ್ಗೆ ರಾತ್ರಿ ಜೊತೆಯಲ್ಲೇ ಇರ್ತಿದ್ದೆ. ಸುಮಾರು ನಿಮ್ಮ ಗಮನದಲ್ಲಿ ಇದೆಯೋ ಇಲ್ವೋ, ಉಡುಪಿ ಪ್ರಾಂತ್ಯ ಇದೆಯಲ್ಲ, ದಕ್ಷಿಣ ಕನ್ನಡದ ಪ್ರಾಂತ್ಯ, ಏಪ್ರಿಲ್ ಮೇ ಟೈಮಲ್ಲಿ ನಮ್ಮ ಗುರುಗಳ ಸಂಚಾರ ಅಲ್ಲೇ ಇರ್ತಿತ್ತು. ಯಾವಾಗ ಏಪ್ರಿಲ್ ಮೇ ಟೈಮ್, ಅವಾಗೆಲ್ಲ ಅವು ನಾಗ ಪೂಜೆ, ಭೂತಾರಾಧನೆ ಅಲ್ಲೆಲ್ಲ ಜಾಸ್ತಿ ಸ್ವಲ್ಪ ಅವಾಗೆಲ್ಲ ದಕ್ಷಿಣ ಕನ್ನಡದಲ್ಲೆಲ್ಲ. ನಾನು ಸ್ವಾಮಿಗಳ ಜೊತೆಯಲ್ಲೇ ಇರ್ತಿದ್ದೆ. ಆದ್ರಿಂದ ಅವರಿಗೆ ಅವ್ರದೊಂದು ಸ್ವಭಾವ, ಗಾರು ಹೋಗ್ತಿದ್ರೆ ಕಿಟಕಿ ತೆಗಿಯೋ ಹಾಗಿಲ್ಲ. ಅಂದ್ರೆ ಆ ಗಾಳಿ ಆಗ್ತಿದ್ದಿಲ್ಲ ಅವ್ರಿಗೆ. ಭಾರಿ ಸೂಕ್ಷ್ಮ ಅವರು. ಅಷ್ಟೇ ಅಲ್ಲ, ಒಳಗೆ AC ಹಾಕೊಂಡ್ರೆ AC ಆಗ್ತಿದ್ದಿಲ್ಲ ಅವ್ರಿಗೆ. AC ಆಗಲ್ಲ, ನೆಗಡಿ ಬಂದ್ಬಿಡ್ತಿತ್ತು. ಗಾಳಿ ಹಿಂಸೆ ಕೊಡ್ತಿತ್ತು. ಅದೇ ಗಾಳಿ ಹೊಡಿತು ಅಂದ್ರೆ ಕಿವಿಗೆ. ಆದ್ರಿಂದ ಕಿಟಕಿ ತೆಗಿತಿದ್ದಿಲ್ಲ, AC ಹಚ್ತಿದ್ದಿಲ್ಲ. ಪಕ್ಕದ ಸೀಟೇ ನಾನು. ಕಾರ್ ಒಳಗೆ ನಾನು ಸೀಟ್ ತಳಗೆ 2 ಪಂಜ ಇಟ್ಕೋತಿದ್ದೆ, 3 ದೋತ್ರ. ಅಂದ್ರೆ ಅದು 2 ಟೈಮ್ ಸಿಕ್ಕರೆ ಒಂದು ಚೇಂಜ್. ಅಂದ್ರೆ ಇಡೀ ಸ್ನಾನ 4-5 ಸಲ ಸ್ನಾನ ಇದ್ದೆ. ಅಷ್ಟು ಶಕೆ.
ಸುಮಾರು 40-42 ಡಿಗ್ರಿ ಇರ್ತಿತ್ತಲ್ಲಿ ದಕ್ಷಿಣ ಕನ್ನಡದಲ್ಲಿ, ಉಡುಪಿ ಪ್ರಾಂತ್ಯ ಮಾಮೂಲಿ ಸಮಯದಲ್ಲೇ ಬಿಸಿಲು ಜಾಸ್ತಿ. ಅಂಥದ್ದು ಏಪ್ರಿಲ್ ಮೇ ಅಲ್ಲಿ ಇರ್ತಿದ್ರು ಗುರುಗಳು. ನಾವು ಜೊತೆಯಲ್ಲೇ ಹೋಗ್ತಿದ್ವಿ, ಕಾರ್ಯಕ್ರಮ ಹೋಗ್ತಿದ್ವಿ ಬರ್ತಿದ್ವಿ. ಗಮನಿಸ್ರಿ, ನಾನು ಅವಾಗವಾಗ ಗುರುಗಳನ್ನು ಹೀಗೆ ಮುಡ್ತಿದ್ದೆ ಹೀಗೆ. ಯಾಕೆ ಅಂದ್ರೆ ಅವರು ಒಂದು ಹನಿ ಬೆವರು ಅವ್ರ ಶರೀರದಲ್ಲಿ ಇರ್ತಿದ್ದಿಲ್ಲ. ಒಂದು ಹನಿ ಬೆವರು. ಇದು ಯಾರ ಲಕ್ಷಣ ಗೊತ್ತೇನು? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವರು ಹೇಳುವ ವಿಷಯದಲ್ಲಿ ಯಾರಿಗೆ ಬೆವರಿಲ್ಲ ಅಂದ್ರೆ ದೇವತೆಗಳಿಗೆ ಬೆವರಿಲ್ಲ ಅಂತ. ದೇವತೆಗಳಿಗೆ ಬೆವರು ಬರಲ್ಲ. ಅದಕ್ಕೆ ದೇವತೆಗಳು ಮನುಷ್ಯರ ಕಂಡ್ರೆ ಹಿಂಸೆ ಪಡ್ತಾರೆ. ಹೇ ವಾಸನೆ ಅದು ಅಂತಾರ, ವಾಸನೆ ಬಂದು ಅಂತಾರ. ನಮ್ಮನ್ ನಾವ್ ಎಷ್ಟ ಸ್ಮೆಲ್ ಸ್ವಚ್ಛ ಇದ್ರು ಸ್ಮೆಲ್ ನಾವು. ಅದಕ್ಕೆ ದೇವತೆಗಳಿಗೆ ಎರಡವರು, ಒಂದು ಕಣ್ಣು ಪಿಳುಕಿಸಲ್ಲ, ಇನ್ನೊಂದು ಶರೀರದ ಮೇಲೆ ಬೆವರಿಲ್ಲ. ಇದು ಸುಮ್ಮನೆ ಹೇಳಿದ್ದಲ್ಲ. ಮಹಾಭಾರತ ತಾತ್ಪರ್ಯದಲ್ಲಿ ಮಧ್ವರು ನಿರೂಪಣೆ ಮಾಡುವಾಗ ಬೆವರಿಲ್ಲದ ಶರೀರ ಅಂದ್ರೆ ದೇವತೆಗಳು, ಬೆವರಿದ್ದ ಶರೀರ ಅಂದ್ರೆ ಮನುಷ್ಯರು. ದುರ್ಗಂಧ ನಾವು, ಸುಗಂಧ ಅವರು. ನಾನು 5 ವರ್ಷಗಳ ಕಾಲ ಗುರುಗಳ ಒಟ್ಟಿಗೆ ಸಂಚಾರ ಮಾಡಿದ್ರೆ ಒಂದು ಬಾರಿ ಒಂದು ಹನಿ ಬೆವರು ಅವ್ರ ಶರೀರದಲ್ಲಿ ಕಂಡಿಲ್ಲ. ಇನ್ನೇನು ಹೇಳಿ. ಆದ್ರಿಂದ ದೇವತೆಗಳ ಜೊತೆಯಲ್ಲೇ ನಾನು ಅಡ್ಡಾಡ್ತಿದ್ನೋ ಏನೋ, ನಮ್ಮ ಭಾಗ್ಯ ಅದು. ನಮ್ಮ ವಂಶದಲ್ಲಿ ಯಾರು ಮಾಡಿದ್ರು ಏನೋ ಈ ಪುಣ್ಯವನ್ನ, ನಮ್ಮ ತಂದೆ ಮಾಡಿರ್ಬೇಕು ಅಷ್ಟೇ, ನಾವಂತರೂ ಮಾಡಿಲ್ಲ. ಅಂಥವರು ನಮ್ಮ ಗುರುಗಳು ಪರಮ ಪೂಜ್ಯ ವಿಶ್ವೇಶ ತೀರ್ಥರು. ಅವರ ಅಂತರ್ಗತರಾದ ತೊರವಿಗಲ್ಲಿ ರಾಯರು, ಅವರ ಅಂತರ್ಗತರಾದ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತರಾದ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸ, ತದಭಿನ್ನನಾದ ಭಾಗವತ ಪ್ರತಿಪಾದ್ಯನಾದ ಪರಮಾತ್ಮನ ಅವತಾರದ ಚಿಂತನೆ ರೂಪ ಅಂತ ಹೇಳಿದ್ರೆ ಮೊದಲು ಪರಶುರಾಮ, ತದಭಿನ್ನನಾದ ಪರಮಾತ್ಮನ ರೂಪ ಅಂದ್ರೆ ಭಾರ್ಗವರಾಮ, ತದಭಿನ್ನನಾದ ಪರಮಾತ್ಮನ ರೂಪ ಅಂದ್ರೆ ವೇದವ್ಯಾಸ, ತದಭಿನ್ನನಾದ ಪರಮಾತ್ಮನ ರೂಪ ಅಂದ್ರೆ ಈಗ ಅವತಾರ ಮಾಡಿದ ಪೂಜ್ಯ ಶ್ರೀ ಕೃಷ್ಣ. ಅವನ ಪಾದ ಕಮಲಗಳಲ್ಲಿ ಇವತ್ತಿನ 4 ವಾಕ್ಕುಸುಮಗಳನ್ನ ಸಮರ್ಪಣೆ ಮಾಡ್ತಿದ್ದೇವೆ. ಶ್ರೀ ಕೃಷ್ಣ ಅರ್ಪಣಮಸ್ತು.